ಹೆಲೋ ಗಾಯ್ಸ್, ನಾನು ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2007 ಆ್ಯಂಡ್ 2010 ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 1 hour ವಿಡಿಯೋ ಎಂಡ್ವರೆಗೂ ನೋಡಿ, ನಂತರ ನೀವು MS ಪವರ್ ಪಾಯಿಂಟ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊತೀರಾ. ರೈಟ್, ಮೊಬೈಲ್ನಲ್ಲಿ ನನ್ನ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಹೊಸ ವಿಡಿಯೋಸ್ನ ನೋಟಿಫಿಕೇಶನ್ ಆ್ಯಂಡ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ನೀವು ಡೆಸ್ಕ್ಟಾಪ್ನಲ್ಲಿ ವಾಚ್ ಮಾಡ್ತಿದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಿಮಗೆ ಮುಂದೆ ಇದೇ ರೀತಿ ಕಂಪ್ಯೂಟರ್, ಸಾಫ್ಟ್ವೇರ್, ಹಾರ್ಡ್ವೇರ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾದಂತಹ ಹೊಸ ವಿಡಿಯೋಸ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ ಎಲ್ಲ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಹಾಗೂ ಇಮೇಲ್ನ ಮುಖಾಂತರ ಸಿಗ್ತಾ ಇರುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೋದು ಒಂದು ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಫ್ರಮ್ ಮೈಕ್ರೋಸಾಫ್ಟ್. ಸೊ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಇದು ಒಂದು ಕೂಡ ಪ್ರೋಗ್ರಾಮ್. ಹೇಗೆ ನಾವು ವರ್ಡ್ ಕಲ್ತೀವಿ, ಎಕ್ಸೆಲ್ ಕಲ್ತೀವಿ, ಅದೇ ರೀತಿ ಇದು ಒಂದು ಕೂಡ ತುಂಬ ಯೂಸ್ಫುಲ್ ಆಗುವಂತಹ ಪ್ರೋಗ್ರಾಮ್. ರೈಟ್, ಸೊ ನಾವು ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನ್ಸ್ನ ಡಿಸೈನ್ ಮಾಡ್ತೀವಿ. ಪ್ರೆಸೆಂಟೇಷನ್ಸ್ ಅಂದರೆ ಏನು? ಸೊ ಯಾವುದಾದ್ರೂ ಒಂದು ಟಾಪಿಕ್ನ ತಗೊಂಡು ಆ ಟಾಪಿಕ್ನಲ್ಲಿರುವಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾವು ಈ ಪವರ್ ಪಾಯಿಂಟ್ನಲ್ಲಿ ಡಿಸೈನ್ ಮಾಡ್ತೀವಿ. ಓಕೆ, ಸೊ ಯಾವುದೋ ಒಂದು ಟಾಪಿಕ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನುವ ಟಾಪಿಕ್ ತಗೊಳ್ಳೋಣ. ಸೊ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನೋ ಟಾಪಿಕ್ ಮೇಲೆ ನೀವು ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂತ ನಿಮ್ಮ ಸ್ಕೂಲ್, ಕಾಲೇಜ್ ಅಥವಾ ಕಂಪ್ನಿಲಿ ಹೇಳಿರ್ತಾರೆ. ಸೊ ನೀವಾಗ ಪವರ್ ಪಾಯಿಂಟ್ನ ಓಪನ್ ಮಾಡಿ ಅದರಲ್ಲಿ ನೀವು ಪ್ರತಿಯೊಂದು ಸ್ಲೈಡ್ನಲ್ಲೂ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ನ ಹಾಕ್ತಾ ಹೋಗಿ. ರೈಟ್, ಆಗ ನಿಮಗೆ ಪ್ರೆಸೆಂಟೇಷನ್ ರೆಡಿ ಆಗುತ್ತೆ. ಇದರಿಂದ ಉಪಯೋಗಗಳೇನೆಂದರೆ, ಆ್ಯನಿಮೇಷನ್ಸ್ನ ನಾವು ನೀವು ಟೈಪ್ ಮಾಡಿದಂಥ ಟೆಕ್ಸ್ಟ್ಗೆ, ಇಮೇಜ್ಗಳಿಗೆ, ಶೇಪ್ಸ್ಗಳಿಗೆ, ಡಯಾಗ್ರಾಮ್ಗಳಿಗೆ, ಫೋಟೋಗಳಿಗೆ ಆ್ಯನಿಮೇಷನ್ಸ್ ಹಾಕ್ಬೋದು. ಸ್ಲೈಡ್ಗಳಿಗೆ ಟ್ರಾನ್ಸಿಷನ್ ಎಫೆಕ್ಟ್ನ ಕೊಡ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರೈಟ್, ಸೊ ಯಾಕೆ ನಾವು ಇದನ್ನೇ ಯೂಸ್ ಮಾಡಬೇಕು ಅಂದರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಯಾರಿಗಾದ್ರೂ ಒಂದು ವಿಷಯನ ತಿಳಿಸ್ಬೇಕು ಅಂದರೆ ಹೇಳಿ ತಿಳಿಸ್ತೀವಿ. ಓಕೆ, ಸೊ ನೀವು ಟೀಚರ್ಸ್ ಆಗಿದ್ದರೆ ಸ್ಟೂಡೆಂಟ್ಸ್ಗೆ ಕಂಪ್ಯೂಟರ್ ಸಾಫ್ಟ್ವೇರ್ನ ಬಗ್ಗೆ ಎರಡು ರೀತಿ ಟೀಚ್ ಮಾಡ್ಬೋದು. ಒಂದು ಓರಲ್ ಆಗಿ, ಅಂದರೆ ಬಾಯಿಂದನೇ ಹೇಳಿ ಟೀಚ್ ಮಾಡ್ತಾ ಹೋಗ್ಬೋದು. ಸಾಫ್ಟ್ವೇರ್ ಅಂದರೆ ಇದು ಹೀಗಿರುತ್ತೆ, ಸೊ ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಕೆಲಸಗಳು ಹೀಗಿರುತ್ತೆ ಅಂತ ನೀವು ಬಾಯಲ್ಲಿ ಹೇಳ್ತಾ ಹೋಗ್ತೀರಾ. ಅದು ಒಂದು ವಿಧ ಆಯಿತು. ಸೆಕೆಂಡ್ ಟೈಪ್ ಏನು ಅಂದರೆ, ಪ್ರೆಸೆಂಟೇಷನ್ಸ್ನ ನೀವು ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಟೀಚಿಂಗ್ ಮಾಡ್ಬೋದು. ಪ್ರೆಸೆಂಟೇಷನಲ್ಲಿ ಎಲ್ಲ ಇಮೇಜ್ಗಳಿರುತ್ತೆ, ಟೆಕ್ಸ್ಟ್ ಇರುತ್ತೆ, ವಿಜುವಲ್ ಆಗಿ ಸ್ಟೂಡೆಂಟ್ಸ್ ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಬರ್ಕೊಳ್ಳೋದಿದ್ರೆ ಬರ್ಕೊಳ್ತಾರೆ. ಸೊ ಅದು ಪ್ರೆಸೆಂಟೇಷನ್ಸ್ನ ಯೂಸ್. ಓಕೆ, ಅದರಿಂದ ನಮಗೆ ತುಂಬ ಉಪಯೋಗ ಇದೆ. ಈಗ ನೀವೇ ನೋಡಿ, ಯಾವುದಾದ್ರೂ ಒಂದು ವಿಷಯನ ಬೇರೆಯವರ ಬಾಯಲ್ಲಿ ಕೇಳೋದು ಎಷ್ಟು ಎಫೆಕ್ಟಿವ್ ಇರುತ್ತೆ, ನಾವೇ ಖುದ್ದಾಗಿ ಕಣ್ಣಿಂದ ನೋಡಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಎಫೆಕ್ಟಿವ್ ಇರುತ್ತೆ. ಅದಕ್ಕೆ ನಾವು ಪ್ರೆಸೆಂಟೇಷನ್ನ ಬಾಯಲ್ಲಿ ಹೇಳೋ ಬದಲು ರೆಡಿ ಮಾಡಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ರೈಟ್, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ, ಸ್ಕೂಲ್ ಪ್ರಾಜೆಕ್ಟ್ಗಳಿಗೆ, ಕಾಲೇಜ್ ಪ್ರಾಜೆಕ್ಟ್ಗಳಿಗೆ ನಾವು ಪ್ರೆಸೆಂಟೇಷನ್ಸ್ನ ಯೂಸ್ ಮಾಡ್ತೀವಿ. ಯಾವುದಾದ್ರೂ ಒಂದು ಟಾಪಿಕ್ನ ತಗೊಂಡು ಅದರ ಎಲ್ಲ ಇನ್ಫಾರ್ಮೇಷನ್ನ ನಾವು ಇದರಲ್ಲಿ ಟೈಪ್ ಮಾಡ್ತಾ, ಡಿಸೈನ್ ಮಾಡ್ತಾ ಹೋಗ್ತೀವಿ. ಕಂಪನಿಗಳ ಹೊಸ ಪ್ರಾಡಕ್ಟ್ಗಳಿಗೆ ಕೂಡ ಪ್ರೆಸೆಂಟೇಷನ್ನ ಯೂಸ್ ಮಾಡ್ತಾರೆ. ಕಂಪನಿಯ ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕಂಪ್ನಿಲಿ ಯಾವುದೋ ಒಂದು ಕಂಪ್ನಿ ತಗೊಳ್ಳಿ, ಅವರು ಹೊಸ ಪ್ರಾಡಕ್ಟ್ ಮಾರ್ಕೆಟಿಗೆ ಬರ್ತಿದೆ, ಅದರ ಒಂದು ಡೆಮೋ ಕೊಡಬೇಕು ಅಂದರೆ ಅವರು ಪ್ರೆಸೆಂಟೇಷನ್ನ ಯೂಸ್ ಮಾಡಬಹುದು. ನಾನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಇಲ್ಲ, ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್. ಇದು ನಾನು ಟೀಚ್ ಮಾಡೋದಕ್ಕೋಸ್ಕರನೇ ನಾನು ಪ್ರೆಸೆಂಟೇಷನ್ ಮಾಡ್ಕೊಂಡೆ. ಯಾಕೆಂದರೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಇದೇ ರೀತಿ ಪ್ರೆಸೆಂಟೇಷನಲ್ಲೇ ನಾನು ಟೀಚ್ ಮಾಡೋದು. ಇದುವರೆಗೂ ನಿಮಗೆ ನಾನು ಸ್ಪೆಷಲ್ ಟಾಪಿಕ್ಸ್ನಲ್ಲಿ ಯಾವ ಯಾವ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನೋ ಆ ಎಲ್ಲ ವೀಡಿಯೋಸ್ನ ನಾನು ಪವರ್ ಪಾಯಿಂಟ್ನಲ್ಲೇ ಡಿಸೈನ್ ಮಾಡ್ಕೊಂಡಿದ್ದು. ಪವರ್ ಪಾಯಿಂಟ್ನಲ್ಲೇ ನಾನು ತುಂಬ ಪ್ರೆಸೆಂಟೇಷನ್ನ ರೆಡಿ ಮಾಡೋದು. ಆಲ್ರೆಡಿ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೋದು, ಈ ರೀತಿ ಟೆಕ್ಸ್ಟ್ನ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ರೈಟ್, ಸೊ ಇದನ್ನು ನಾನು ರನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ F5 ಪ್ರೆಸ್ ಮಾಡಬೇಕಾಗುತ್ತೆ ಕೀಬೋರ್ಡಿಂದ. ಓಕೆ, ಸ್ಟಾರ್ಟಿಂಗಿಂದ ಬರೋಣ. ಸೊ ಇದು ಫಸ್ಟ್ ಸ್ಲೈಡ್ ನೋಡಿ. ಈ ರೀತಿಯಾಗಿ ಆನಿಮೇಷನ್ ಹೇಗೆ ಬರ್ತಾ ಇದೆ ಇಮೇಜ್ ಅಂಡ್ ಟೆಕ್ಸ್ಟ್ಗೆ. ಓಕೆ, ಸೊ ನಾನಿಲ್ಲಿ ಹೇಳ್ತಾ ಇದ್ದೀನಿ, ವೈ ಡು ಐ ಲರ್ನ್ ಹಾರ್ಡ್ವೇರ್ ಕೋರ್ಸ್. ಹಾರ್ಡ್ವೇರ್ ಕೋರ್ಸ್ನ ಬಗ್ಗೆ ನಾನೊಂದು ಪ್ರೆಸೆಂಟೇಷನ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ಹೇಳಬೇಕು ಅಲ್ವಾ, ಯಾವುದೋ ಒಂದು ಕೋರ್ಸ್ನ ಕಲಿಯೋದಕ್ಕಿಂತ ಮುಂಚೆ ಆ ಕೋರ್ಸ್ನಲ್ಲಿರುವಂಥ ಬೆನಿಫಿಟ್ಸ್ ಏನು, ಯಾಕೆ ಕಲಿಬೇಕು ಅನ್ನೋದನ್ನು ನಾನು ಫಸ್ಟು ಹೇಳಬೇಕು. ಆಗಲೇ ಅದರ ಉಪಯೋಗ ಎಲ್ಲರೂ ಅರ್ಥ ಆಗುತ್ತೆ. ಸೊ ನಾನಿಲ್ಲಿ ಅದರ ಒಂದು ಡೇಟಾನ ಹಾಕಿದ್ದೀನಿ ನೋಡಿ. ಯಾವ ರೀತಿ ಒಂದೊಂದು ಲೈನ್ ಡಿಸ್ಪ್ಲೇ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನು ನೋಡ್ತಾ ಇರ್ತಾರೆ. ಈಗ ಏನು ಬಂದಿದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ. ಬರ್ಕೊಳ್ಳೋಗಿದ್ರೆ ಇದನ್ನು ಬರ್ಕೊಳ್ಳು ಕೂಡ ಬಹುದು ಅವರು. ರೈಟ್,
ಆ್ಯಂಡ್ ಇದು ಪ್ರತಿ ಕಂಪ್ನಿಗಳಲ್ಲೂ MS ಆಫೀಸ್ ಈಗ ಮಸ್ಟ್ ಅಂಡ್ ಶುಡ್ ಕಲಿಲೇಬೇಕು ಎಲ್ಲ ಎಂಪ್ಲಾಯೀಸು. ನೀವು ಯಾವುದಾದ್ರೂ ಹೊಸ ಕಂಪ್ನಿಗೆ ಸೇರ್ತಾ ಇದ್ದೀರಾ ಅಂದರೆ ಆ ಕಂಪ್ನಿಯಲ್ಲೂ ಯಾವುದೇ ರೀತಿಯಾದಂಥ ಕೆಲಸ ಆಗಿರಲಿ MS ಆಫೀಸ್ ಬಂದರೆ ನಿಮಗೆ ಹೆಚ್ಚು ಪ್ರಯಾರಿಟಿ ಇರುತ್ತೆ, ಹಾಗೆ ಅದೇ ರೀತಿ ಸ್ಯಾಲ್ರಿ ಕೂಡ ಇರುತ್ತೆ, ರೈಟ್. ಸೊ ನೋಡಿ, ಈ ರೀತಿ ಎಲ್ಲ ಆ್ಯನಿಮೇಷನ್ಸ್ ಮಾಡ್ಬೋದು. ನಾನು ಜಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಯಾವ ರೀತಿ ಮಾಡಬಹುದು ಪವರ್ ಪಾಯಿಂಟ್ನ ಯೂಸ್ ಮಾಡಿಕೊಂಡು ಅಂತ. ಸೊ ಆಲ್ರೆಡಿ ನಾನು ಇಂಟರ್ನೆಟ್ ಬಗ್ಗೆ ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೀನಿ, ಅವೆಲ್ಲ ನಾನು ಮಾಡಿರೋದು ಈ ಒಂದು ಪವರ್ ಪಾಯಿಂಟ್ನ ಯೂಸ್ ಮಾಡಿಕೊಂಡು. ರೈಟ್, ಜಸ್ಟ್ ಇದು ಎಕ್ಸಾಂಪಲ್ ಅಷ್ಟೇ, ಹೇಗೆ ಪವರ್ ಪಾಯಿಂಟ್ನ ನಾವು ಯೂಸ್ ಮಾಡ್ಕೋಬಹುದು ಒಂದು ಟೀಚಿಂಗ್ಗೆ, ಕಂಪನಿ ಪ್ರಾಜೆಕ್ಟ್ಗಳಿಗೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ರೈಟ್. ಸೊ ನಾವೀಗ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ, ಯಾಕೆಂದರೆ ನಾವು ನೋಡಿ ಆಯಿತು. ಓಕೆ, ಗೊತ್ತಾಗಿದೆ ಅಂದ್ಕೊಳ್ತಿದ್ದೀನಿ ಪ್ರೆಸೆಂಟೇಷನ್ ಅಂದರೆ ಏನು, ಪವರ್ ಪಾಯಿಂಟ್ ಯಾಕೆ ಯೂಸ್ ಮಾಡ್ತೀವಿ, ಏನೇನೆಲ್ಲ ಮಾಡ್ಬೋದು ಅಂತ. ಈಗ ಬನ್ನಿ ಕ್ವಿಕ್ಕಾಗಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಪವರ್ ಪಾಯಿಂಟ್ನ ವಿಂಡೋ ಈ ರೀತಿಯಾಗಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ, ಇದನ್ನು ಸ್ಲೈಡ್ ಅಂತ ಕರಿತೀವಿ. ಹೇಗೆ MS ವರ್ಡ್ನಲ್ಲಿ ಪೇಜ್ ಇತ್ತು ನಾವು ಟೆಕ್ಸ್ಟ್ನ ಟೈಪ್ ಮಾಡೋದಕ್ಕೆ, ಅದೇ ರೀತಿ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಇರುತ್ತೆ. ಎಕ್ಸೆಲ್ನಲ್ಲಿ ನಮಗೆ ಶೀಟ್ಸ್ ಇರ್ತಾ ಇತ್ತು ಡೇಟಾನ ಟೈಪ್ ಮಾಡ್ಕೊಳ್ಳೋದಕ್ಕೆ, ಅದೇ ರೀತಿ ಇಲ್ಲಿ ಸ್ಲೈಡ್ ಇದೆ, ರೈಟ್. ಮತ್ತೊಂದು ಡಿಫ್ರೆನ್ಸ್ ನೀವು ತಿಳ್ಕೋಬೇಕು, MS ವರ್ಡ್ನಲ್ಲಿ ಕ್ರಿಯೇಟ್ ಮಾಡಿದಂಥ ಫೈಲ್ಸ್ಗೆ ನಾವು ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಎಕ್ಸೆಲ್ನಲ್ಲಿ ಕ್ರಿಯೇಟ್ ಮಾಡಿದಂತಹ ಫೈಲ್ಸ್ಗೆ ಶೀಟ್ಸ್ ಅಥವಾ ಬುಕ್ಸ್ ಅಂತ, ವರ್ಕ್ ಬುಕ್ಸ್ ಅಂತ ಅಥವಾ ವರ್ಕ್ ಶೀಟ್ಸ್ ಅಂತ ಕರಿತೀವಿ. ನಾರ್ಮಲಿ ವರ್ಕ್ ಶೀಟ್ಸ್ ಅಂತಲೇ ಕರೆಯೋದು. ಅದೇ ರೀತಿ ಪವರ್ ಪಾಯಿಂಟ್ನಲ್ಲಿ ಕ್ರಿಯೇಟ್ ಮಾಡಿದಂತಹ ಫೈಲ್ಸ್ಗೆ ಪ್ರೆಸೆಂಟೇಷನ್ಸ್ ಅಂತ ಕರೀತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ, ಇದು ನೆನಪಿಟ್ಕೊಳ್ಳಿ, ಎಕ್ಸಾಮ್ಸ್ನಲ್ಲೂ ಕೂಡ ಕೇಳ್ತಿರ್ತಾರೆ. ಆ್ಯಂಡ್ ಮತ್ತೊಂದು ವಿಷಯ ನಿಮಗೆ ಹೇಳಬೇಕು ಎಕ್ಸ್ಟೆನ್ಷನ್ಸ್ನ ಬಗ್ಗೆ. ಎಕ್ಸ್ಟೆನ್ಷನ್ಸ್ ಅಂದರೆ ಏನು, MS ವರ್ಡ್ ಡಾಕ್ಯುಮೆಂಟ್ನ ಫೈಲ್ನ ಕೊನೆಯಲ್ಲಿ ಅಟ್ಯಾಚ್ ಆಗುವ ಒಂದು ಟ್ಯಾಗ್ ಅದು. ಸಪೋಸ್ ನಾನು MS ವರ್ಡ್ನಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಂದ್ಕೊಳ್ಳಿ, ನಾನು MS ವರ್ಡ್ನಲ್ಲಿ ಒಂದು ಫೈಲ್ನ ಟೈಪ್ ಮಾಡಿದೆ, ಫೈಲ್ಗೆ ಹೆಸರು ಕೊಟ್ಟೆ ಸ್ಯಾಂಪಲ್ ಅಂತ. ಸೊ ಈ ಫೈಲ್ ಹೆಸರ ಎಂಡ್ನಲ್ಲಿ ಆಟೋಮೆಟಿಕ್ ಆಗಿ MS ವರ್ಡ್ ಟ್ಯಾಗ್ನ ಆ್ಯಡ್ ಮಾಡಿಬಿಡುತ್ತೆ, ಏನಂದರೆ .docx ಅಂತ. ಅದರಿಂದ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಇದು ಯಾವ ಫಾರ್ಮ್ಯಾಟ್ನಲ್ಲಿ ಫೈಲ್ ಕ್ರಿಯೇಟ್ ಆಗಿದೆ ಅಂತ. MS ವರ್ಡ್ನಲ್ಲಿ ಕ್ರಿಯೇಟ್ ಮಾಡಿದ್ರೆ ಫೈಲ್ ಎಕ್ಸ್ಟೆನ್ಷನ್ ಏನಿರುತ್ತೆ .docx ಅಂತ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ರೈಟ್. ಡಾಕ್ ಅಂದರೆ ಡಾಕ್ಯುಮೆಂಟ್, ಎಕ್ಸ್ ಅಂದರೆ 10 ಅಂತ, ಅಂದರೆ MS ಆಫೀಸ್ ವರ್ಷನ್ 10 ಕ್ರಿಯೇಟ್ ಮಾಡೋಂಥ ಫೈಲ್ಸ್ಗೆ ಯಾವಾಗಲೂ .docx ಅಂತ ಇರುತ್ತೆ, ರೈಟ್. ಸೊ ಇದು ಫೈಲ್ ನೇಮ್, ಇದು MS ವರ್ಡ್ ಫೈಲ್ನ ಎಕ್ಸ್ಟೆನ್ಷನ್ ಅಂತ ಕರಿಬೇಕು, ರೈಟ್. ಇದು MS ವರ್ಡ್ ಆಟೋಮೆಟಿಕ್ ಆಗಿ ಫೈಲ್ಗಳಿಗೆ ಕೊಟ್ಟು ಬಿಡುತ್ತೆ. ನೀವು ಸ್ಯಾಂಪಲ್ ಅಂತ ಫೈಲ್ ನೇಮ್ ಸೇವ್ ಮಾಡಿದ್ರೆ ಅದು ಇಂಟರ್ನಲ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ sample.docx ಅಂತ ಚೇಂಜ್ ಆಗುತ್ತೆ. ಅದೇ ರೀತಿ ನಾವು MS ಎಕ್ಸೆಲ್ನಲ್ಲಿ ಮಾಡಿದರೆ, ರೈಟ್, MS ಎಕ್ಸೆಲ್ನಲ್ಲಿ ಕ್ರಿಯೇಟ್ ಮಾಡಿದಂಥ ಫೈಲ್ಸ್ಗೆ ಸಪೋಸ್ ನೀವು ಸ್ಯಾಂಪಲ್ ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ .xls, ಓಕೆ, ಈ ರೀತಿಯಾಗಿ ಸ್ಟೋರ್ ಆಗುತ್ತೆ. ಅಫ್ಕೋರ್ಸ್ ಎಕ್ಸ್ ಕೂಡ ಲಾಸ್ಟಲ್ಲಿ ಅಟ್ಯಾಚ್ ಆಗುತ್ತೆ, ಬಿಕಾಸ್ ಎಕ್ಸೆಲ್ ಅಂದರೆ ಎಕ್ಸೆಲ್ ಶೀಟ್, ಎಕ್ಸ್ ಅಂದರೆ 10th ವರ್ಷನ್ ಅಂತ, XLS ಅಂದರೆ ಎಕ್ಸೆಲ್ ಶೀಟ್, ಎಕ್ಸ್ ಅಂದರೆ ವರ್ಷನ್ 10 ಅಂತ. ಸೊ ಇದು ಪ್ರತಿ MS ಎಕ್ಸೆಲ್ ಶೀಟ್ಗೂ ಇರುವಂತಹ ಎಕ್ಸ್ಟೆನ್ಷನ್. ಅದೇ ರೀತಿ ನೀವು MS ಪವರ್ ಪಾಯಿಂಟ್ನಲ್ಲಿ ಡಾಕ್ಯುಮೆಂಟ್ಸ್ ಅಂದರೆ ಇದರಲ್ಲಿ ಪ್ರೆಸೆಂಟೇಷನ್ಸ್ ಕ್ರಿಯೇಟ್ ಮಾಡಿದರೆ ಏನಂತ ಬರುತ್ತೆ, sample.pptx ಅನ್ನೋದು ಎಕ್ಸ್ಟೆನ್ಷನ್ ಆ್ಯಡ್ ಆಗುತ್ತೆ. ಸೊ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. MS ವರ್ಡ್ನ ಎಕ್ಸ್ಟೆನ್ಷನ್ .docx, MS ಎಕ್ಸೆಲ್ .xlsx, MS ಪವರ್ ಪಾಯಿಂಟ್ದು .pptx. ಸೊ ನೆನ್ಪಿಟ್ಕೊಳ್ಳಿ, ಇದು MS ಆಫೀಸ್ 10 ರಿಲೇಟೆಡ್ ಆದಂತಹ ಎಕ್ಸ್ಟೆನ್ಷನ್ಸ್ಗಳು. ಇದು ಎಕ್ಸಾಮಲ್ಲಿ ಕೇಳುವಂತಹ ಚಾನ್ಸ್ ಇದೆ, ರೈಟ್. ಓಕೆ, ಸೊ ಇದು ನೀವು ಫೈಲ್ನ ಓಪನ್ ಮಾಡಿದಾಗ ಸ್ಲೈಡ್ ಈ ರೀತಿಯಾಗಿ ಕಾಣುತ್ತೆ. ಓಕೆ, ಪ್ರತಿ ಸ್ಲೈಡು ಈ ರೀತಿಯಾಗಿ ಕಾಣುತ್ತೆ. ಆ್ಯಡ್ ಟು ಟೈಟಲ್, ಕ್ಲಿಕ್ ಟು ಆ್ಯಡ್ ಟೈಟಲ್, ಕ್ಲಿಕ್ ಟು ಆ್ಯಡ್ ಸಬ್ ಟೈಟಲ್ ಅಂತಿದೆ. ಅಂದರೆ ನಾವು ಪವರ್ ಪಾಯಿಂಟ್ನ ಸ್ಟಾರ್ಟ್ ಮಾಡುವಾಗ ಟೈಟಲಿಂದ ಸ್ಟಾರ್ಟ್ ಮಾಡಬೇಕು. ಹೇಗೆ ಒಂದು ಫಿಲ್ಮ್ ಟೈಟಲಿಂದ ಸ್ಟಾರ್ಟ್ ಆಗುತ್ತೆ, ಅದೇ ರೀತಿ ನಾವು ಯಾವ ಪ್ರೆಸೆಂಟೇಷನ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅನ್ನೋದನ್ನ ಮೊದಲೇ ಇಲ್ಲಿ ಹೇಳಬೇಕು. ಸೊ ಇದನ್ನು ಹೇಳಿಲ್ಲ ಅಂದ್ರೆ ನಡೀತಾ, ಯಾಕೆಂದರೆ ನಾರ್ಮಲಿ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗೋದು ಟೈಟಲಿಂದಾನೆ ಅಲ್ವಾ. ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ ಒಂದು ಈಗ ಪ್ರೀವಿಯಸ್ ಆಗಿ, ನೋಡೋಣ ಇರಿ, ಅದನ್ನು ಮತ್ತೆ ಓಪನ್ ಮಾಡ್ತೀನಿ ನಾನು. ಇಲ್ಲಿ ರೀಸೆಂಟ್ಗೆ ಹೋದರೆ ಸಿಗುತ್ತೆ, ಇಲ್ಲಿ ನೋಡಿ. ಇದರಲ್ಲಿ ಏನಂತೀವಿ, ಇದನ್ನ ಟೈಟಲ್ ಅಂತ ಕರೀತೀವಿ. ಅಂದರೆ ಈ ಪ್ರೆಸೆಂಟೇಷನ್ ಯಾವುದರ ಬಗ್ಗೆ ಇದೆ ಅನ್ನೋದು ಮೊದಲು ಹೇಳಬೇಕು ನಾವು, ರೈಟ್. ಅದೇ ರೀತಿ ಇಲ್ಲಿ ನಾವು ಟೈಟಲ್ನ ಕೊಟ್ಟು ಸ್ಟಾರ್ಟ್ ಮಾಡಬೇಕು. ಇದು ಸಿಂಪಲ್ ಟೆಕ್ಸ್ಟ್ ಬಾಕ್ಸ್ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಟೆಕ್ಸ್ಟ್ ಬಾಕ್ಸ್, ಈ ರೀತಿ ಮೊದಲೇ MS ಎಕ್ಸೆಲ್ನಲ್ಲಿ ಟೈಪ್ ಮಾಡಿ ಇಟ್ಟಿದ್ದಾರೆ, ನಾವು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ಓಕೆ, ಕ್ಲಿಕ್ ಮಾಡಿ ಆ್ಯಡ್ ಮಾಡ್ತಾ ಹೋಗಿ.
ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂದರೆ, ಈಗ ನಾನು ಯಾವುದ್ರ ಬಗ್ಗೆ ಮಾಡೋಣ. ಓಕೆ, ಸೊ ಕಂಪ್ಯೂಟರ್ಗೆ ಬಗ್ಗೆನೇ ಮಾಡ್ತಾ ಹೋಗ್ಬಿಡೋಣ, ಯಾಕೆಂದರೆ ತುಂಬ ಟೈಮ್ ಇಲ್ಲಲ್ವ ನಮ್ಮ ಹತ್ರ. ಸೊ ನಾನಿಲ್ಲಿ ಹೇಳ್ತೀನಿ ಕಂಪ್ಯೂಟರ್ ಪ್ರೆಸೆಂಟೇಷನ್ ಅಂತ. ಸೊ ನೀವು ಇದೇ ರೀತಿ ಕೊಡಬೇಕಂತಿಲ್ಲ, ನಿಮ್ಮ ಟಾಪಿಕ್ಸ್ ಬಗ್ಗೆ ನೀವು ಟೈಟಲ್ನ ಕೊಡಿ. ನೀವು ಯಾವ್ದರ ಬಗ್ಗೆ ಮಾಡ್ತಿದ್ದೀರಾ, ಸೈನ್ಸ್ ಬಗ್ಗೆ ಮಾಡ್ತಾ ಇದ್ರೆ ಸೈನ್ಸ್ ಅಂತ ಕೊಡಿ, ಮ್ಯಾಥ್ಸ್ ಬಗ್ಗೆ ಇದ್ರೆ ಮ್ಯಾಥ್ಸ್ ಕೊಡಿ, ನೇಚರ್ ಇದ್ರೆ ನೇಚರ್, ಪ್ರೈಮ್ ಮಿನಿಸ್ಟರ್, ಓಕೆ, ಹೋಮ್ ಮಿನಿಸ್ಟರ್, ಯಾರ ಬಗ್ಗೆ ಮಾಡ್ತಿದ್ರು ಅದು ಟೈಟಲ್ನ ಇಲ್ಲಿ ಕೊಡಿ, ಯಾಕಂದರೆ ಸೂಟಬಲ್ ಆಗಿರಬೇಕು ಪ್ರೆಸೆಂಟೇಷನ್ಗೆ, ರೈಟ್. ಆ್ಯಂಡ್ ಇಲ್ಲಿ ಸೆಲೆಕ್ಟ್ ಮಾಡೋದೆಲ್ಲ ಗೊತ್ತಿದೆ. ಸೊ ಇವನ್ನೆಲ್ಲ ಯೂಸ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಫಾಂಟ್ ಇನ್ಕ್ರೀಸ್, ಫಾಂಟ್ ಡಿಕ್ರೀಸ್, ಅಂಡರ್ಲೈನ್ ಮಾಡೋದು ಇದು ಗೊತ್ತಿಲ್ಲ ಅಂದರೆ MS Word ವೀಡಿಯೋಸ್ನ ನೀವು ವಾಚ್ ಮಾಡಿ, ಅದೆಲ್ಲ ನೀವೆಲ್ಲ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ಎಲ್ಲ ಆಪ್ಷನ್ಗಳು ಕಾಮನ್ ಅಲ್ಲೂ ಕೂಡ ಇದೆ, ರೈಟ್. ಅಲ್ಲೂ ಹೋಮ್ ಟ್ಯಾಬ್ ಇದೆ, ಇನ್ಸರ್ಟ್ ಟ್ಯಾಬ್ ಇದೆ. ಬಟ್ ಇಲ್ಲಿರುವಂಥ ಟ್ಯಾಬ್ಸ್ ಯಾವ ಅಂದರೆ ಡಿಸೈನ್, ಟ್ರಾನ್ಸಿಷನ್ಸ್, ಆ್ಯನಿಮೇಷನ್, ಸ್ಲೈಡ್ ಶೋ. ಇವಿಷ್ಟು MS PowerPointನಲ್ಲಿ ಮಾತ್ರ ಇರುವಂತಹ ಆಪ್ಷನ್ಗಳು. ಇವನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ, ರೈಟ್. ಆ್ಯಂಡ್ ಕಲರ್ ಬೇಕಾದ್ರೆ ಕಲರ್ನ ಕೊಡಿ. ನೋಡಿ, ಇಲ್ಲಿಂದ ನೀವು ಕಲರ್ನ ಅಪ್ಲೈ ಮಾಡಬಹುದು. ಶಾಡೋ ಅಂತಿದೆ ನೋಡಿ, ಎಸ್ ಅಂದರೆ ಶಾಡೋ. ಇದರಿಂದ ನೀವು ಟೆಕ್ಸ್ಟ್ಗೆ ಶಾಡೋ ಕೊಡಬಹುದು. ಆ್ಯಂಡ್ ಇಲ್ಲಿ ನೋಡಿ, ಅಕ್ಷರಗಳ ಮಧ್ಯದಲ್ಲಿರುವಂತಹ ಸ್ಪೇಸ್ ಇದು ನೋಡಿ, ವೆರಿ ಟೈಟ್ ಅಂತ ಕೊಟ್ಟರೆ ತುಂಬ ಕಂಡೆನ್ಸ್ಡ್ ಆಗಿ ಕಾಣುತ್ತೆ ಅಕ್ಷರಗಳು, ಲೆಟರ್ಸ್. ನಾರ್ಮಲ್ ಕೊಟ್ಟರೆ ನಾರ್ಮಲ್ ಪೊಸಿಷನಿಗೆ ಬರುತ್ತೆ ಪ್ರತಿಯೊಂದು ಲೆಟರ್. ವೆರಿ ಲೂಸ್ ಕೊಟ್ಟರೆ ದೂರ ಆಗುತ್ತೆ. ಸೊ ನಾರ್ಮಲ್ ಕೊಡಿ. ಬೋಲ್ಡ್ ಅಂದರೆ ಈ ರೀತಿಯಾಗಿ ದಪ್ಪ ಕಾಣುತ್ತೆ. ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ ಇದೆಲ್ಲ ಗೊತ್ತಿದೆ ಅನ್ಕೊಳ್ತಿದ್ದೀನಿ. ನಾನು ಮುಂದಕ್ಕೆ ಹೋಗ್ತೀನಿ ಈಗ. ಆ್ಯಂಡ್ ಈ ಒಂದು ಬಾಕ್ಸ್ಗೆ ನೀವು ಕಲರ್ ಕೊಡಬೇಕು ಅಂದರೆ ಇಲ್ಲಿ ಬನ್ನಿ, ಕ್ವಿಕ್ ಸ್ಟೈಲ್ಸ್ ಅಂತ ಇದೆ ನೋಡಿ. ಸೊ ನೋಡಿ, ಫಾಸ್ಟಾಗಿ ನೀವು ಅದಕ್ಕೆ ಕಲರ್ ಅಪ್ಲೈ ಮಾಡಬಹುದು, ಅಥವಾ ನಿಮಗೆ ಬೇಕಾಗಿರೋ ಕಲರ್ ಬೇಕಂದ್ರೆ ಇಲ್ಲಿದೆ. ಆ್ಯಂಡ್ ಕ್ಲಿಕ್ ಟು ಆ್ಯಡ್ ಸಬ್ ಟೈಟಲ್ ಅಂತ ಕೇಳ್ತಿದೆ. ಅಂದರೆ ನೀವು ಟೈಟಲ್ಗೆ ಇನ್ನೊಂದು ಸಬ್ ಟೈಟಲ್ ಕೊಡ್ಬೋದು, ಮೇನ್ ಟೈಟಲ್ಗೆ ಒಂದು ಸಬ್ ಟೈಟಲ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಪ್ರೆಸೆಂಟೇಷನ್ ಅಂತಿದೆ, ನಾನಿಲ್ಲಿ ಹೇಳ್ತೀನಿ ಆಲ್ ಅಬೌಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಈ ರೀತಿಯಾಗಿ ಅಂದರೆ ಈ ಒಂದು ಟೈಟಲ್ಗೆ ಸೂಟಬಲ್ ಆಗುವಂತಹ ಮತ್ತೊಂದು ಲೈನ್, ಕ್ಯಾಪ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ನಾನು ಅದಕ್ಕೊಂದು ಕಲರ್ ಕೊಡ್ತೀನಿ, ಲೈಟಾಗಿ ಕೊಡೋಣ. ಓಕೆ, ಸೊ ಈ ರೀತಿ. ಸೊ ನೋಡಿ, ಇದನ್ನು ನೀವು ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡ್ಬೋದು. ಟೆಕ್ಸ್ಟ್ ಬಾಕ್ಸ್ಗಳು ನೋಡಿ, MS PowerPointನಲ್ಲಿ ಈ ರೀತಿ ಟೆಕ್ಸ್ಟ್ ಬಾಕ್ಸ್ಗಳು ಎಲ್ಲೂ ಕಾಣೋದು, ಎಲ್ಲ ಕಡೆ ಕಾಣ್ತಾ ಇರುತ್ತೆ. ನೀವು ಅದನ್ನು ಬೇರೆ ಕಡೆ ಮೂವ್ ಮಾಡಬೇಕು ಅಂದರೆ ಲೈನ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿ ಕ್ಲಿಕ್ ಮಾಡಿ ಮೌಸ್ನ ಪ್ರೆಸ್ ಮಾಡಿ ಇಟ್ಟುಕೊಂಡು ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡಬಹುದು. ಗೊತ್ತಾಯ್ತಾ? ಓಕೆ, ರೈಟ್. ಆ್ಯಂಡ್ ಇದನ್ನು ಈಗ ನಾವು ಫುಲ್ ಸ್ಕ್ರೀನಲ್ಲಿ ನೋಡೋಣ ಹೇಗೆ ಕಾಣಿಸುತ್ತೆ. ಫುಲ್ ಸ್ಕ್ರೀನಲ್ಲಿ ನೋಡಬೇಕಂದ್ರೆ ಕೀಬೋರ್ಡಲ್ಲಿರುವಂಥ F5 ಬಟನ್ನ ಪ್ರೆಸ್ ಮಾಡಬೇಕು, ಫಂಕ್ಷನ್ ಕೀ F5. ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಆ್ಯಂಡ್ ಇದು ಫುಲ್ ಸ್ಕ್ರೀನ್ ಇಲ್ಲ, ಇಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಬ್ಲ್ಯಾಕ್ ಬಂದಿದೆಲ್ಲ, ಅಂದರೆ ಇದರ ವಿಡ್ತ್ ಕಡಿಮೆ ಇದೆ. ವಿಡ್ತ್ ಜಾಸ್ತಿ ಮಾಡಬೇಕಂದ್ರೆ ಡಿಸೈನ್ ಟ್ಯಾಬ್ಗೆ ಹೋಗಬೇಕು. ಡಿಸೈನ್ ಟ್ಯಾಬ್ನಲ್ಲಿ ಪೇಜ್ ಸೆಟಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಲೈಡ್ಸ್ ಸೈಜ್ಡ್ ಫಾರ್ ಅಂತಿದೆ, ಅಂದರೆ ಸ್ಲೈಡ್ನ ಸೈಜ್ ನಾವಿಲ್ಲಿ ಡಿಸೈಡ್ ಮಾಡ್ಬೋದು. 16:9 ಈಗ ಇರೋದು ಯಾವುದು, 4:3 ಇದೆ ಅಲ್ವಾ, ಅಂದರೆ ನಾರ್ಮಲಿ ಚಿಕ್ಕ ಸೈಜ್. 16:9 ಕೊಟ್ಟರೆ ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲಿ ಪೋರ್ಟ್ರೇಟ್ ಅಂತ ಏನಾದರೂ ಕೊಡಿ, ಲ್ಯಾಂಡ್ಸ್ಕೇಪ್ ಕೊಡಿ. ನೀವು ಅಪ್ಲೈ ಮಾಡಿ ಡಿಫ್ರೆನ್ಸ್ ನೋಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ರೈಟ್. ಸೊ ಫಂಕ್ಷನ್ ಬಟನ್ F5. ಸೊ ಈಗ ನೋಡಿ, ಫುಲ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಯಾವುದೋ ಒಂದು ನಾವು ಡಿಸೈನ್ ಮಾಡಿದ್ದೀವಿ ಕೋರಲ್ ಡ್ರಾ ಫೋಟೋಶಾಪ್ನಲ್ಲೋ ಅನ್ನೋ ಥರನೇ ಕಾಣಿಸ್ತಿದೆ, ರೈಟ್. ಇದನ್ನು ನೀವು ಇಮೇಜ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ನಾನು ಅದನ್ನು ಮುಂದೆ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅನ್ನೋದನ್ನು. ಓಕೆ, ಸೊ ನಾನೇನು ಮಾಡ್ತೀನಿ ಅಂದರೆ ಈಗ ನೆಕ್ಸ್ಟು ಹೊಸ ಸ್ಲೈಡ್ ಹಾಕ್ಕೊಳ್ತೀನಿ. ಯಾಕೆಂದರೆ ಫಸ್ಟ್ ಸ್ಲೈಡಲ್ಲಿ ಕೆಲಸ ಮುಗೀತು, ಟೈಟಲ್ ಮಾತ್ರ ಹಾಕಬೇಕು, ಮತ್ತೇನೋ ಹಾಕಕ್ಕೆ ಹೋಗಬಾರ್ದು. ಏನೇ ಇನ್ಫಾರ್ಮೇಷನ್ ಇದ್ರೂ ಸೆಕೆಂಡ್ ಸ್ಲೈಡಿಂದ ಹಾಕಬೇಕು, ಯಾಕೆಂದರೆ ನಾವು ಟೈಟಲ್ನಲ್ಲೇ ಎಲ್ಲ ತೋರಿಸ್ಬಾರ್ದಲ್ವಾ. ಸೊ ನೆಕ್ಸ್ಟ್ ಸ್ಲೈಡ್ ಹಾಕೋದು ಹೇಗೆ, ಎಕ್ಸ್ಟ್ರಾ ಸ್ಲೈಡ್ಗಳನ್ನ ಹಾಕೋದು ಹೇಗೆ ಅಂದರೆ ಇಲ್ಲಿ ನೋಡಿ, ನ್ಯೂ ಸ್ಲೈಡ್ ಅಂತಿದೆ. ಈ ನ್ಯೂ ಸ್ಲೈಡ್ನಲ್ಲಿ 2 ಬಟನ್ ಇದೆ, ಕಾಣಿಸ್ತಿದೆ. ಮೇಲ್ಗಡೆ ಒಂದು ಬಟನ್ ಇದೆ, ಕೆಳಗಡೆ ಒಂದು ಆರೋ ಮಾರ್ಕ್ ಇದೆ. ಕೆಳಗಡೆ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ಗಳು ಕಾಣುತ್ತೆ. ಹೊಸ ಸ್ಲೈಡ್ ಯಾವ ರೀತಿ ಬೇಕು ಅನ್ನುವ ಆಪ್ಷನ್ಗಳಿರುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಮೇಲ್ಗಡೆ ಇರೋ ಐಕಾನ್ನ ಕ್ಲಿಕ್ ಮಾಡಿದರೆ ಆಪ್ಷನ್ ಸಿಗಲ್ಲ, ಬಟ್ ಡಿಫಾಲ್ಟ್ ಇರುವಂತಹ ಲೇಔಟ್ ಬಂದ್ಬಿಡುತ್ತೆ. ನಿಮಗೆ ಕೇಳೋದೇ ಇಲ್ಲ ಯಾವ ರೀತಿ ಬೇಕು ಅನ್ನೋದು. ಓಕೆ, ಸೊ ಡಿಲೀಟ್ ಮಾಡೋದು ಹೇಗೆ ಅಂದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಸ್ಲೈಡ್ ವ್ಯೂ ಏರಿಯಾ ಅಂತಿದೆಯಲ್ಲ, ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಡಿಲೀಟ್ ಸ್ಲೈಡ್ ಕೊಟ್ಟರೆ ಡಿಲೀಟ್ ಆಗುತ್ತೆ, ರೈಟ್. ಅಥವಾ ನಿಮಗೆ ಆಪ್ಷನ್ ಬೇಕು, ನನಗೆ ಬೇಕಾಗಿರೋ ಥರನೇ ನಾನು ಸ್ಲೈಡ್ ಇನ್ಸರ್ಟ್ ಮಾಡಬೇಕು ಅಂದರೆ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಸೊ ನೋಡಿ, ತುಂಬ ಆಪ್ಷನ್ಗಳಿದೆ.
ಟೈಟಲ್ ಸ್ಲೈಡ್, ಮತ್ತೆ ನಿಮಗೆ ಟೈಟಲ್ ಇನ್ನೊಂದ್ಸರಿ ತೋರಿಸ್ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ ನೋಡಿ, ಮತ್ತೆ ಟೈಟಲ್ ಬಂತು. ರೈಟ್, ಈಗ ಹಾಕೊಂಡಾಯ್ತು ಹೊಸ ಸ್ಲೈಡ್. ಈ ಸ್ಲೈಡ್ ಲೇಔಟ್ ಮತ್ತೆ ನಾನು ಚೇಂಜ್ ಮಾಡ್ಬೇಕಾಯ್ತಪ್ಪ ಅಂದಾಗ ಏನ್ ಮಾಡಬೇಕು? ಟೈಟಲ್ ಬೇಡ, ಏನೋ ಇನ್ಫಾರ್ಮೇಶನ್ ಟೈಪ್ ಮಾಡಬೇಕಾಗಿತ್ತು ನಾನು ಅನ್ಕೊಂಡ್ರೆ ಹೇಗೆ ಟೈಪ್ ಮಾಡೋದು ಅಂದ್ರೆ ಲೇಔಟ್ನ ಹೇಗೆ ಚೇಂಜ್ ಮಾಡೋದು ಅಂದ್ರೆ ಮತ್ತೆ ಇಲ್ಲಿಗೆ ಹೋಗಬಾರ್ದು. ಇಲ್ಲಿಗೆ ಹೋದ್ರೆ ಮತ್ತೇನಾಗುತ್ತೆ, ಹೊಸ ಸ್ಲೈಡ್ ಬಂದ್ಬಿಡುತ್ತೆ. ಓಕೆ, ಎವ್ರಿ ಟೈಮ್ ನಾವು ಇಲ್ಲಿಗೆ ಹೋದಾಗೆಲ್ಲ ಹೊಸ ಸ್ಲೈಡ್ ಇನ್ಸರ್ಟ್ ಆಗುತ್ತೆ. ಇರುವಂತಹ ಸ್ಲೈಡ್ನ ಲೇಔಟ್ ಚೇಂಜ್ ಮಾಡಬೇಕು ಅಂದ್ರೆ ನೀವು ಇಲ್ಲಿರುವಂತಹ ಲೇಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಸೇಮ್ ಏನ್ ಇಲ್ಲಿತ್ತು ಅದೇ ಆಪ್ಷನ್ ಇಲ್ಲಿದೆ. ರೈಟ್, ಇದೇನಂದ್ರೆ ಹಾಕಿರುವಂತಹ ಸ್ಲೈಡ್ನ ಲೇಔಟ್ ಚೇಂಜ್ ಮಾಡುತ್ತೆ ಇಲ್ಲಿಂದ. ರೈಟ್, ಸೊ ನೋಡಿ ಇಲ್ಲಿಂದ ನಾನು ಈಗ ಚೇಂಜ್ ಮಾಡ್ತೀನಿ, ಬೇರೆ ಒಂದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇದರ ಲೇಔಟ್ ಚೇಂಜ್ ಆಯ್ತು, ಹೊಸ ಸ್ಲೈಡ್ ಏನು ಬರಲಿಲ್ಲ. ರೈಟ್, ಸೊ ನೋಡಿ ಈ ರೀತಿ ಇಟ್ಕೋಬಹುದು. ಬರೀ ನೀವು ಟೈಟಲ್ ಮಾತ್ರ ಇರಲಿ ಅಂದ್ರೆ ಈ ರೀತಿ ಇಟ್ಕೊಳ್ಳಿ, ಅಥವಾ ಡಬಲ್ ಸೈಡ್ ಇರಬೇಕು ಅಂದ್ರೆ ಈ ರೀತಿ ಇಟ್ಕೊಳ್ಳಿ. ನೋಡಿ, ಇಲ್ಲೂ ನೀವು ಟೈಪ್ ಮಾಡಬಹುದು, ಬುಲೆಟ್ಸ್ ಎಲ್ಲ ಬರುತ್ತೆ. ಇಲ್ಲೂ ನೀವು ಟೈಪ್ ಮಾಡಬಹುದು, ಇಲ್ಲೂ ಬುಲೆಟ್ಸ್ ಬರುತ್ತೆ. ಇಲ್ಲಿ ಹೆಡ್ಲೈನ್ ಕೊಡಬಹುದು, ಈ ರೀತಿ ಲೇಔಟ್. ಅಥವಾ ಈ ರೀತಿ ಬೇಕಾ, ಡಬಲ್ ಸೈಡ್ ಅಂಡ್ ಎರಡೂ ಬುಲೆಟ್ಸ್ಗೆ ಹೆಡ್ಡಿಂಗ್ ನ ಕೂಡ ಕೊಡಬಹುದು ನೀವು ಇಲ್ಲಿ ಅಲ್ವಾ. ಈ ರೀತಿ ತಗೋಬಹುದು ನೀವು. ಬ್ಲಾಂಕ್ ಅಂದ್ರೆ ಏನು ಇರೋದಿಲ್ಲ, ನಾನು ಟೈಪ್ ಮಾಡಿದ್ದಲ್ವಾ. ನೋಡಿ, ಬ್ಲಾಂಕ್ ಅಂದ್ರೆ ಈ ರೀತಿ ಖಾಲಿ ಇರುತ್ತೆ. ಕಂಟೆಂಟ್ ವಿತ್ ಟೆಕ್ಸ್ಟ್ ಇರುತ್ತೆ, ಇಲ್ಲಿ ಬುಲೆಟ್ಸ್ ಇರುತ್ತೆ, ಇಲ್ಲಿ ಟೈಟಲ್ ಕೊಡಬಹುದು, ಇಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಟೈಪ್ ಮಾಡಬಹುದು, ಈ ರೀತಿಯಾಗಿರುತ್ತೆ. ರೈಟ್, ತುಂಬಾ ನಮಗೆ ಲೇಔಟ್ಸ್ಗಳು ಸಿಗುತ್ತೆ. ನಮ್ಮ ಒಂದು ಪ್ರೆಸೆಂಟೇಷನ್ ಯಾವ್ದ್ರ ಮೇಲಿದೆ, ಯಾವ್ದ್ರ ಮೇಲೆ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಹಾಕೊಳ್ತಾ ಹೋಗಿ. ಸೊ ನಾನೀಗ ಏನು ಹೇಳ್ತೀನಿ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ಮಾಡ್ತಾ ಇದ್ದೀನಲ್ವಾ. ರೈಟ್, ನಾನು ಈಗ ಏನು ತಗೊಳ್ತೀನಿ ಅಂದರೆ ಇದು ತಗೊಳ್ತೀನಿ. ಸೆಕೆಂಡ್ ಲೇಔಟ್ ತಗೊಂಡೆ ಅಂದರೆ ಟೈಟಲ್ ಬರುತ್ತೆ, ಬುಲೆಟ್ಸ್ ಲಿಸ್ಟ್ ಕೂಡ ಬರುತ್ತೆ ನನಗಿಲ್ಲಿ. ಓಕೆ, ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂದರೆ, ವೈ ಶುಡ್ ಯು ಲರ್ನ್ ಹಾರ್ಡ್ವೇರ್, HW ಅಂದರೆ ಹಾರ್ಡ್ವೇರ್. ಸೊ ನನಗೆ ಹಾರ್ಡ್ವೇರ್ ಬಗ್ಗೆ ಟೀಚ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಹಾರ್ಡ್ವೇರ್ ಬಗ್ಗೆನೇ ನಾನು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಳ್ತೀನಿ. ರೈಟ್, ಸೊ ನಾನು ಕಾಪಿ ಮಾಡಿಬಿಡ್ತೀನಿ. ಈಗ ಟೈಪ್ ಮಾಡಿದರೆ ನಿಮಗೆ 1 ಅವರ್ನಲ್ಲಿ ನಾನೆಲ್ಲ ಟೀಚ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿರೋಂಥ ಟೆಕ್ಸ್ಟ್ನ ನೋಡಿ, ಈ ರೀತಿ ನೀವು ಎಲ್ಲಿ ಬೇಕಾದರೂ ಟೆಕ್ಸ್ಟ್ ಇದ್ದರೆ ಅದನ್ನು ತೊಗೊಂಬಂದು ಕಾಪಿ ಕ್ಲಿಕ್ ಮಾಡಿ ಇಲ್ಲಿ ಬಂದು ಪೇಸ್ಟ್ ಅಂತ ಕೊಡಿ, Ctrl+V. ಸೊ ಅಲ್ಲಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಇಲ್ಲಿ ಬರುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ, ಪೇಸ್ಟ್ ಮಾಡಿದ ತಕ್ಷಣನೇ ಈ ರೀತಿ ಒಂದು ಐಕಾನ್ ಕಾಣುತ್ತೆ ನಿಮಗೆ. ಅದರಲ್ಲಿ ಎ ಅಂತ ತಗೊಂಡ್ರೆ ಈ ಪ್ರೆಸೆಂಟ್ ಸ್ಲೈಡ್ ನಲ್ಲಿ ಯಾವ ಫಾರ್ಮ್ಯಾಟಿಂಗ್ ಇದೆ ಅದು ಅಪ್ಲೈ ಆಗುತ್ತೆ. ರೈಟ್, ಓಕೆ. ಸೊ ಲೈನ್ ಸ್ಪೇಸ್ ಬೇಕಾಯ್ತು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬನ್ನಿ. ಪ್ಯಾರಾಗ್ರಾಫ್ ಅನ್ನೋ ಒಂದು ಸೆಕ್ಷನ್ ನಲ್ಲಿ ಕಾಣಿಸ್ತಿದೆಯಾ ನಿಮ್ಗೆ ಇಲ್ಲಿ ಲೈನ್ ಸ್ಪೇಸಿಂಗ್. ಇದು ಲೈನ್ಸ್ ಗಳ ಮಧ್ಯದಲ್ಲಿ ಇರುವಂತಹ ಸ್ಪೇಸ್. ನೋಡಿ, ಎಷ್ಟು ದೊಡ್ಡ ನಂಬರ್ ಕೊಟ್ರೆ ಅಷ್ಟು ಜಾಸ್ತಿ ಲೈನ್ ಸ್ಪೇಸ್ ಬರುತ್ತೆ. ಓಕೆ, ಸೊ ನಿಮ್ಗೆ ಬೇಕಾಗಿರೋ ತರ ನೀವು ಕೊಡಿ ಲೈನ್ ಸ್ಪೇಸ್. ನೀವು ಟೈಪ್ ಮಾಡಿ. ಓಕೆ, ನೀವು ಕಲಿತಾ ಇದ್ದೀರಾ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವೇ ಖುದ್ದಾಗಿ ಟೈಪ್ ಮಾಡಿ ಇಲ್ಲಿ ಈ ರೀತಿಯಾಗಿ. ಕಂಪ್ಯೂಟರ್ ಹಾರ್ಡ್ವೇರ್ ಈ ರೀತಿಯಾಗಿ ನೀವೇ ಟೈಪ್ ಮಾಡ್ತಾ ಹೋಗಿ. ಬಿಕಾಸ್ ನನ್ನ ಹತ್ರ ಟೈಮ್ ಇಲ್ಲ, ಅದರಿಂದ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ಫಾರ್ಮೇಶನ್. ಓಕೆ, ಸೊ ನೀವು ಯಾಕೆ ಹಾರ್ಡ್ವೇರ್ನ ಕಲಿಬೇಕು ಅಂದ್ರೆ ಇಲ್ಲಿದೆ ನೋಡಿ. ನೀವು ಕಂಪ್ಯೂಟರ್ ಎಕ್ವಿಪ್ಮೆಂಟ್ ರಿಪೇರ್ ಮೇಂಟೆನೆನ್ಸ್ ಮಾಡ್ಬೋದು ಓನಾಗಿ ಶಾಪ್ನ ಇಟ್ಕೊಂಡು, ಅಥವಾ ಹಾರ್ಡ್ವೇರ್ ಟ್ರೈನರ್ ಆಗ್ಬೋದು, ಹಾರ್ಡ್ವೇರ್ ಇಂಜಿನಿಯರ್ ಆಗ್ಬೋದು, ಸಿಸ್ಟಮ್ ಅನಾಲಿಸ್ಟ್ ಆಗ್ಬೋದು, ಡೇಟಾಬೇಸ್ ಅಡ್ಮಿನ್, ನೆಟ್ವರ್ಕ್ ಅಡ್ಮಿನ್, ನೆಟ್ವರ್ಕ್ ಟೆಕ್ನಿಷಿಯನ್, ನೆಟ್ವರ್ಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಮ್ಯಾನೇಜರ್. ರೈಟ್, ಅವೆಲ್ಲ ಆಪ್ಷನ್ಗಳು ನಿಮಗಿದೆ. ಓಕೆ, ಸೊ ಎರಡನೇ ಸ್ಲೈಡ್ ಕೂಡ ಹಾಕಾಯ್ತು. ಈಗ ಇನ್ನೊಂದು ಸ್ಲೈಡ್ಗೆ ಹೋಗೋಣ. ನ್ಯೂ ಸ್ಲೈಡ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಹಳೆಯ ಸ್ಲೈಡ್ ಅಂದ್ರೆ ಈ ಸೆಕೆಂಡ್ ಸ್ಲೈಡ್ ಯಾವ ಲೇಔಟ್ ಅಲ್ಲಿ ಇತ್ತೋ ಮೂರನೇ ಸ್ಲೈಡ್ ಕೂಡ ಅದೇ ಲೇಔಟ್ ಅಲ್ಲೇ ಇನ್ಸರ್ಟ್ ಆಯ್ತು. ಮತ್ತೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಮತ್ತೊಂದು ಹೊಸದು ಬಂತು. ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಬಂತು. ಟೋಟಲ್ 5 ಸ್ಲೈಡ್ಸ್ ಇದೆ ಈಗ. ರೈಟ್, ಇಲ್ಲಿ ಕ್ಲಿಕ್ ಮಾಡ್ತಾ ಹೋದ್ರೆ ಬರ್ತಾ ಹೋಗುತ್ತೆ ಅಂಡ್ ಲೇಔಟ್ ಚೇಂಜ್ ಆಗೋದಿಲ್ಲ. ನಿಮಗೆ ಲೇಔಟ್ ಚೇಂಜ್ ಮಾಡ್ಬೇಕಂದ್ರೆ ನೀವೇ ಇಲ್ಲಿ ಹೋಗಿ ಖುದ್ದಾಗಿ ಕ್ಲಿಕ್ ಮಾಡಿದ್ರೆ ಲೇಔಟ್ ಚೇಂಜ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಸ್ಲೈಡ್ಗೆ. ಬೇಡ ಅಂದ್ರೆ Ctrl+Z ಪ್ರೆಸ್ ಮಾಡಿ. Ctrl+Z ಅಂದ್ರೆ ರಿಪೀಟ್ ಆಗುತ್ತೆ, ನೀವು ಹಿಂದೆ ಏನ್ ಮಾಡಿದ್ರು ಅದೇ ಸೆಟ್ಟಿಂಗ್ ಬಂದ್ಬಿಡುತ್ತೆ. ಓಕೆ ಓಕೆ, ನಾನು ಇದರಲ್ಲಿ ಮತ್ತೇನು ಹಾಕ್ತೀನಿ. ಓಕೆ, ಇದನ್ನ ತಗೊಂಡು ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೀವೆಲ್ಲ ಟೈಪ್ ಮಾಡ್ಕೊಳ್ಳಿ. ನನ್ನ ಹತ್ರ ಟೈಮ್ ಇಲ್ಲ ಅಂತ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ನನ್ನ ಹಳೆಯ ಸ್ಲೈಡಿಂದ. ಓಕೆ, ಸೆಲೆಕ್ಟ್ ಆಲ್ ಫಾಂಟ್ ಸೈಜ್ನ ಕಡಿಮೆ ಮಾಡಿದರೆ ಸರಿ ಹೋಗುತ್ತಿದ್ದು. ರೈಟ್, ಓಕೆ. ಸೊ ಇದು ಟೆಕ್ಸ್ಟ್ ಬಾಕ್ಸ್ ಅಲ್ವಾ.
ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಾನು ಏನು ಮಾಡಬೇಕು, ಸಿಂಪ್ಲಿ ಇದನ್ನು ಈ ರೀತಿ ಸೈಜ್ ಚಿಕ್ಕದು ಮಾಡ್ಕೊಳ್ತೀನಿ, ಎಲ್ಲಿ ಬೇಕೋ ಅಲ್ಲಿ ಈ ರೀತಿಯಾಗಿ ಮೂವ್ ಮಾಡ್ಕೊಳ್ತೀನಿ. ಕಲರಿಂಗ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡೋದು, ಜಸ್ಟ್ ಇಲ್ಲಿ ಬಂದು ಕಲರ್ನ ಅಪ್ಲೈ ಮಾಡಬಹುದು, ಯಾವ ಕಲರ್ ಬೇಕೋ ಆ ಕಲರ್ನ ಕೊಡಿ. ರೈಟ್, ಸೊ ನಾನು ಬಿಟ್ಟಿರ್ತೀನಿ, ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನನಗೆ ಟೆಕ್ಸ್ಟ್ ಬಾಕ್ಸೇ ಬೇಡ, ಹಾಕೊಂಡ್ಬಿಟ್ಟಿದ್ದೀನಿ. ಈ ಟೆಕ್ಸ್ಟ್ ಬಾಕ್ಸ್ ಮಾತ್ರ ಹೇಗೆ ಡಿಲೀಟ್ ಮಾಡಬೇಕು ಅಂದರೆ, ಈ ಒಂದು ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಬಟನ್ ಪ್ರೆಸ್ ಮಾಡಿ, ಹೊಟ್ಟೋಗ್ಬಿಡುತ್ತೆ. ಸೊ ನಾನಿಲ್ಲಿ ಹೇಳ್ತೀನಿ ಹಾರ್ಡ್ವೇರ್ ಇಮೇಜಸ್ ಅಂತ. ರೈಟ್, ಈಗ ನಾನು ಇದರಲ್ಲಿ ಇಮೇಜ್ ಇನ್ಸರ್ಟ್ ಮಾಡಬೇಕು. ಹೇಗೆ ನಮ್ಮ ಪವರ್ ಪಾಯಿಂಟ್ಗೆ ನಾವು ಇಮೇಜಸ್ನ ಹಾಕೋದಂದ್ರೆ ಸೇಮ್ MS ವರ್ಡಲ್ಲಿ ಹೇಗೆ ನೀವು ಫೋಟೋಸ್ನ ಇಮೇಜಸ್ನ ಇನ್ಸರ್ಟ್ ಮಾಡ್ತಿದ್ರೋ, ಇಲ್ಲೂ ಕೂಡ ಅದೇ ರೀತಿ ಇನ್ಸರ್ಟ್ ಟ್ಯಾಬ್ಗೆ ಹೋಗಬೇಕು, ಪಿಕ್ಚರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಅಷ್ಟೇ. ಸೊ ನಾನು ಎಲ್ಲಿ ಸೇವ್ ಮಾಡಿದ್ದೀನಿ ಅಂದರೆ ನನ್ನ ಡೇಟಾ, ಅಥವಾ ಈಗ ಹುಡುಕ್ತಿರೋ ತುಂಬ ಟೈಮ್ ಆಗುತ್ತೆ, ಯಾಕೆಂದರೆ ನಾನು ತುಂಬ ಫೋಲ್ಡರ್ಸ್ ಫೈಲ್ಸ್ ಇದೆ ನನ್ನ ಹತ್ರ, ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಓಕೆ ಇಲ್ಲಿದೆ, ಎಸ್ ಸಿಕ್ತು. ಸೊ ಯಾವ್ಯಾವ ಇಮೇಜ್ ಬೇಕೋ ಆ ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನನಗೆ ಈ 3 ಇಮೇಜ್ ಬೇಕಂದ್ರೆ ಈ ರೀತಿ ನೋಡಿ ನಾನು ಹೇಗೆ ಸೆಲೆಕ್ಟ್ ಮಾಡ್ತೀನಿ, 3 ಇಮೇಜ್ನ ಒಟ್ಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹೇಗೆಂದರೆ ಇಲ್ಲಿ ಬ್ಲ್ಯಾಂಕಲ್ಲಿ ಕ್ಲಿಕ್ ಮಾಡಿ, ಮೌಸ್ನ ಕ್ಲಿಕ್ ಮಾಡಿಟ್ಕೊಂಡು 3 ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಕೊಡಿ, ಆ 3 ಇಮೇಜ್ಗಳು ಈ ರೀತಿ ಬಂದ್ಬಿಡುತ್ತೆ. ಸೈಜ್ ತುಂಬ ದೊಡ್ಡದಿದೆ, ನಾವೇ ಮ್ಯಾನ್ಯುಯಲ್ ಆಗಿ ಕ್ಲಿಕ್ ಮಾಡಿ ಚಿಕ್ಕದು ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ನಿಮಗೆ ಇಮೇಜ್ನ ಹೇಗೆ ರೀಸೈಜ್ ಮಾಡೋದು, ಫಾರ್ಮ್ಯಾಟ್ ಮಾಡೋದು ಗೊತ್ತಿಲ್ಲ ಅಂದರೆ MS ವರ್ಡ್ನ ಕಂಪ್ಲೀಟ್ ವಿಡಿಯೋ ನೋಡಿ, ಇದೇ ಪ್ಲೇಲಿಸ್ಟ್ನಲ್ಲೇ ಇದೆ ಅದು ಕೂಡ. ರೈಟ್, ನಾನು ನನ್ನ ಚಾನಲ್ಗೆ ಹೋಗಿ ನೀವು ಸರ್ಚ್ ಮಾಡಬಹುದು. ನನ್ನ ಚಾನಲ್ನ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಪ್ಲೇಲಿಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ, ಅಲ್ಲಿ ನಿಮಗೆ ಸಿಗುತ್ತೆ MS ಆಫೀಸ್ ಇನ್ 4 hours ಅನ್ನುವ ಒಂದು ಪ್ಲೇಲಿಸ್ಟ್ ಇರುತ್ತೆ. ಅಲ್ಲಿ ನಿಮಗೆ ಸಿಗುತ್ತೆ ಕಂಪ್ಲೀಟ್ MS ವರ್ಡ್ ಇನ್ 1 hour, ಕಂಪ್ಲೀಟ್ MS ಎಕ್ಸೆಲ್ ಇನ್ 2 hours, ಕಂಪ್ಲೀಟ್ MS ಪವರ್ ಪಾಯಿಂಟ್ ಇನ್ 1 hour. ಸೊ ಟೋಟಲ್ 4 hours ಅಲ್ಲಿ ನೀವು MS ಆಫೀಸ್ನ ಕಲಿತು ಬಿಡ್ಬೋದು, ಅಂದರೆ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ನ ಕಲಿಬಹುದು. ಅಲ್ಲಿ ಹೋಗಿ ನೀವು ವರ್ಡಲ್ಲಿರುವಂತಹ ಬೇಸಿಕ್ ಆಪರೇಷನ್ಸ್ನ ನೋಡ್ಕೊಳ್ಳಿ, ಯಾಕೆಂದರೆ ಅವೇ ಆಪ್ಷನ್ಗಳು ಇಲ್ಲೂ ಕೂಡ ರಿಪೀಟ್ ಆಗ್ತಾ ಇದ್ದಾವೆ. ಆದ್ದರಿಂದ ಸೊ ನೋಡಿ, ಈ ಫಾರ್ಮ್ಯಾಟಲ್ಲಿರುವಂತಹ ಎಲ್ಲ ಆಪ್ಷನ್ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೆ, ಆದ್ದರಿಂದ ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗ್ತಿಲ್ಲ, ಯಾಕೆಂದರೆ ನಾನು ಪವರ್ ಪಾಯಿಂಟ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಓಕೆ, ಜಸ್ಟ್ ಇಮೇಜಸ್ನ ಹಾಕ್ಕೊಂಡಾಯಿತು. ಓಕೆ, ಮುಂದೆ ಏನು ಮಾಡೋಣ, ಈಗ ಗ್ರಾಫ್ ಹಾಕೋಣ, ಯಾಕೆಂದರೆ ಗ್ರಾಫ್ ಕೂಡ ಬೇಕಾಗಿದೆ. ಹೇಗೆ ಗ್ರಾಫ್ ಹಾಕೋದಂದರೆ ಇನ್ಸರ್ಟ್ಗೆ ಹೋಗೋದು, ಇನ್ಸರ್ಟ್ನಲ್ಲಿ ಚಾರ್ಟ್ ಅಂತಿದೆ ನೋಡಿ, ಅದನ್ನು ತಗೋಬೇಕು. ಅದಕ್ಕಿಂತ ಮುಂಚೆ ನಾವು ನೆಕ್ಸ್ಟ್ ಸ್ಲೈಡ್ಗೆ ಜಂಪ್ ಆಗಬೇಕು. ಓಕೆ, ಗ್ರಾಫ್ನ ನಾವು ಇನ್ಸರ್ಟ್ ಅಲ್ಲಿ ಹೋಗಿ ಇಲ್ಲಿ ಚಾರ್ಟ್ ಅನ್ನೋದು ಕ್ಲಿಕ್ ಮಾಡೋದ್ರ ಮುಖಾಂತರ ಕೂಡ ಹಾಕ್ಬೋದು, ಅಥವಾ ಇಲ್ಲಿ ನಾನು ಕೊಡ್ತೀನಿ ಡೇಟಾ ಅನಾಲಿಸಿಸ್ ಅಂತ, ಅಥವಾ ಇಲ್ಲಿ ನೋಡಿ, ಇಲ್ಲಿ ಗ್ರಾಫಿಕ್ಸ್ ಕಾಣಿಸ್ತಿದೆ ನಿಮಗೆ ಮಧ್ಯದಲ್ಲಿ, ಅಂದ್ರೆ ಇನ್ಸರ್ಟ್ ನಲ್ಲಿ ಇರುವಂತಹ ಆಪ್ಷನ್ಗಳೇ ಇಲ್ಲೂ ಕೂಡ ಶಾರ್ಟ್ ಕಟ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲೇನಿದೆ ಇಲ್ಲೂ ಅದೇ ಇದೆ, ಜಸ್ಟ್ ಅಷ್ಟೇ. ಇದನ್ನ ಕ್ಲಿಕ್ ಮಾಡಿದ್ರೆ ಟೇಬಲ್ ಹಾಕ್ಬಹುದು, ಇದನ್ನ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಹಾಕ್ಬಹುದು, ಇದು ಡಯಾಗ್ರಾಮ್, ಇದನ್ನ ಕ್ಲಿಕ್ ಮಾಡಿದ್ರೆ ಪಿಕ್ಚರ್ಸ್ ನ ಇನ್ಸರ್ಟ್ ಮಾಡಬಹುದು. ನಾನು ಈಗ ಮಾಡಿದೆ. ಇದು ಕ್ಲಿಪ್ ಆರ್ಟ್. ಕ್ಲಿಪ್ ಆರ್ಟ್ ಅಂದ್ರೆ MS ಆಫೀಸ್ ನಲ್ಲೇ ಸಿಗುವಂತಹ ಸಮ್ ಇಮೇಜ್ಗಳು, ಕಾರ್ಟೂನ್ ಟೈಪ್ ಅಲ್ಲಿ ಇರುತ್ತೆ ಅವೆಲ್ಲ. ಓಕೆ, ಸೊ ಇವೇನು ವಿಡಿಯೋ ಇನ್ಸರ್ಟ್ ಮಾಡಬಹುದು. ರೈಟ್, ಸೊ ಚಾರ್ಟ್ ಹಾಕ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಬೇಕಾಗಿರೋ ಚಾರ್ಟ್ನ ತಗೊಳ್ತೀನಿ. ಸೊ ಚಾರ್ಟ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಂಪ್ಲೀಟ್ MS ವರ್ಡ್ನ ನೀವು ನೋಡಿ, ಅಲ್ಲಿ ನಿಮಗೆಲ್ಲ ಸಿಗುತ್ತೆ. ರೈಟ್, ನಾನಿಲ್ಲಿ ಹಾರ್ಡ್ವೇರ್ ಬಗ್ಗೆ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನಾನಿಲ್ಲಿ ಪ್ರೈಸ್ನ ಬಗ್ಗೆ ಹೇಳಬಹುದಾ, ಅಥವಾ ನಮ್ಮ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ನ ಕೊಡೋಣ. ಓಕೆ, ಜಾನ್ನಲ್ಲಿ ಎಷ್ಟು ಜನ ಇದ್ದಾರೆ, ಫೆಬ್ನಲ್ಲಿ, ಮಾರ್ಚ್ನಲ್ಲಿ, ಏಪ್ರಿಲ್ನಲ್ಲಿ. ರೈಟ್, ಹಾರ್ಡ್ವೇರ್, ಇದು ನೆಟ್ವರ್ಕಿಂಗ್, ಇದು ಬೋತ್ ಹಾರ್ಡ್ವೇರ್ ಪ್ಲಸ್ ನೆಟ್ವರ್ಕಿಂಗ್. ರೈಟ್, 20, 30, 50, 30, 60, 90, 20, 30, 50, 10, 20, 30 ಈ ರೀತಿ ಡೇಟಾನ ನಾವಿಲ್ಲಿ ಟೈಪ್ ಮಾಡಬೇಕು. ನಾವು ಯಾವಾಗ ಚಾರ್ಟ್ ಹಾಕೊಳ್ತೀವೋ ಆಗ ಎಕ್ಸೆಲ್ ಶೀಟ್ ಓಪನ್ ಆಗೋಗುತ್ತೆ, ಇದರಲ್ಲಿ ನಾವು ಡೇಟಾ ಟೈಪ್ ಮಾಡಿದ್ರೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕ್ಲೋಸ್ ಮಾಡಿಬಿಡಿ, ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೋಡಿ ಬಂದಿದೆ ಅಲ್ಲ.
ಬ್ಲೂ ಕಲರ್ ಏನು ಹೇಳ್ತಿದೆ ಅಂದರೆ ಹಾರ್ಡ್ವೇರ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದೆ, ರೆಡ್ ಕಲರ್ ನೆಟ್ವರ್ಕಿಂಗ್ ಬಗ್ಗೆ, ಗ್ರೀನ್ ಕಲರ್ ಹಾರ್ಡ್ವೇರ್ ಪ್ಲಸ್ ನೆಟ್ವರ್ಕಿಂಗ್ನ ಬಗ್ಗೆ, ಯಾವ್ಯಾವ ಮಂತಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದೆ ಅಂತ ನೀವು ನೋಡಬಹುದು. ಹೊಸ ಸ್ಲೈಡ್ ಬೇಕಾಯ್ತಂದ್ರೆ ನಾನು ನ್ಯೂ ಸ್ಲೈಡ್ಗೆ ಹೋಗ್ತೀನಿ, ನೋಡಿ ಇಲ್ಲಿ ಯಾವುದನ್ನ ಬೇಕಾಗುತ್ತೋ ಅದನ್ನು ನಾನು ಹಾಕ್ಕೊಳ್ತೀನಿ. ಸೊ ಡಬಲ್ ಕಂಟೆಂಟ್ ಕೊಟ್ಟರೆ ಈ ರೀತಿ ಡಬಲ್ ಸೈಡ್ ಇರೋದು ಬರುತ್ತೆ. ಓಕೆ, ಸೊ ನಾನಿಲ್ಲಿ ಏನು ಹೇಳ್ಬೋದು ಇದರಲ್ಲಿ, ಓಕೆ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಹೇಳ್ಬಿಡೋಣ. ಓಕೆ, ಸೊ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ, ಇಲ್ಲಿ ಬಂದು ಕಂಟ್ರೋಲ್ ವಿ ಕೊಡ್ತೀನಿ. ಕಂಟ್ರೋಲ್ ವಿ ಅಂದರೆ ಪೇಸ್ಟ್. ಲೋಕಲ್ ಏರಿಯಾ ನೆಟ್ವರ್ಕ್, ಇದು ನಾನು ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗ್ ಬೇಸಿಕ್ಸ್ನಲ್ಲಿ ವಿಡಿಯೋದಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ನಿಮಗೆ ಬೇಕಾಯ್ತಂದರೆ ಹೋಗಿ ಒಂದ್ಸರಿ ವಾಚ್ ಮಾಡಿ. ನನ್ನ ಚಾನಲ್ನಲ್ಲಿ ಇಂಟರ್ನೆಟ್ ಬೇಸಿಕ್ಸ್ ಅಥವಾ ನೆಟ್ವರ್ಕಿಂಗ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ನ ಇನ್ಫಾರ್ಮೇಷನ್ ನಾನು ಇಲ್ಲಿ ಟೈಪ್ ಮಾಡ್ತೀನಿ. 1 ಕಿಲೋಮೀಟರ್ ಆಫೀಸ್ ಲ್ಯಾನ್, ರೈಟ್. ಫಾಂಟ್ ಕಡಿಮೆ ಮಾಡೋಣ. ಅಂದರೆ ಲ್ಯಾನ್ ಅಥವಾ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಏನು, ಅದರ ಇನ್ಫಾರ್ಮೇಷನ್ ಪಕ್ಕದಲ್ಲೇ ಸಿಗ್ತಾ ಇದೆ ನಿಮಗೆ. ನೆಕ್ಸ್ಟ್ ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಓಕೆ, ಇದಕ್ಕೆ ಬುಲೆಟ್ ಬೇಕಲ್ವಾ, ಬುಲೆಟ್ ಬಂದಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ಬುಲೆಟ್ ಬಂದ್ಬಿಡುತ್ತೆ. ಇದರ ಇನ್ಫಾರ್ಮೇಷನ್ ಇಲ್ಲಿದೆ, ಕಾಪಿ, ಜಸ್ಟ್ ಕಮ್ ಹಿಯರ್ ಅಂಡ್ ಪೇಸ್ಟ್. ಕಡಿಮೆ ಮಾಡಿ, ಬುಲೆಟ್ಸ್ನ ಅಪ್ಲೈ ಮಾಡಿ. ಎಸ್, ಅದೇ ರೀತಿ ವೈಡ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಏನಂತೀವಿ, ವ್ಯಾನ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಅಂದ್ಕೊಳ್ತೀನಿ ನಾನಿಲ್ಲಿ. ಓಕೆ, ಎಸ್. ಸೊ ನಾನು ಅಷ್ಟು ನೀಟಾಗಿಲೇ ಅರೇಂಜ್ಮೆಂಟ್ ಮಾಡಿಲ್ಲ, ನೀವು ಚೆನ್ನಾಗಿ ಮಾಡಿ, ರೈಟ್. ಓಕೆ, ಸೊ ತುಂಬ ಆ ಫಾರ್ಮ್ಯಾಟಿಂಗ್ ನಾನು ಇನ್ನೂ ಮಾಡೋಕ್ಕೆ ಹೋಗಿಲ್ಲ, ಅದರ್ವೈಸ್ ನಾನು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಫಾಸ್ಟಾಗಿ ಮಾಡಬೇಕಾಗಿದೆ, ಆದ್ದರಿಂದ ನಾನು ಹೆಚ್ಚಿನ ಫಾರ್ಮ್ಯಾಟಿಂಗ್ಸ್ ಅಪ್ಲೈ ಮಾಡದೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಮತ್ತೇನಾದರೂ ಉಳಿದಿದೆಯಾ ಹಾಕ್ಕೊಳ್ಳೋ ಅಂಥದ್ದು, ಟೇಬಲ್ ಹಾಕ್ಕೋಬಹುದು ನೀವು ಬೇಕಿದ್ರೆ. ನ್ಯೂ ಸ್ಲೈಡ್ ಕ್ಲಿಕ್ ಮಾಡಿ, ಸಿಂಪಲ್ ಆಗಿ ಬ್ಲಾಂಕ್ ತಗೊಳ್ಳಿ. ಓಪ್ಸ್, ಎಲ್ಲೋ ಇತ್ತು, ಬಂದಿಲ್ಲ ಅಲ್ವಾ, ನ್ಯೂ ಸ್ಲೈಡ್ ಕ್ಲಿಕ್ ಮಾಡಬೇಕು ನಾನು. ಎಸ್, ಟೇಬಲ್ ಬೇಕಾಯ್ತಂದ್ರೆ ಇನ್ಸರ್ಟ್ಗೆ ಹೋಗಿ, ಇಲ್ಲಿ ಟೇಬಲ್ ಇರುತ್ತೆ, ಎಷ್ಟು ಬಾಕ್ಸ್ ಸೆಲೆಕ್ಟ್ ಮಾಡ್ತೀವಿ ಅಷ್ಟು ಬಾಕ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿರುವಂಥ ಟೇಬಲ್ ಆಪ್ಷನ್ಗಳನ್ನ ಚೂಸ್ ಮಾಡಿ. ಇದನ್ನು ನಾನು MS ವರ್ಡ್ ಕಂಪ್ಲೀಟ್ನಲ್ಲಿ ಹೇಳ್ಕೊಟ್ಟಿದ್ದೆ, ನೀವು ಇನ್ನೊಂದ್ಸರಿ ಹೋಗಿ ಅಲ್ಲಿ ವಾಚ್ ಮಾಡಿ. ಸೇಮ್ ಆಪ್ಷನ್ಸ್ ಇಲ್ಲೂ ಕೂಡ ಇರುತ್ತೆ, ರೈಟ್. ನಾನೀಗ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ತೀನಿ. ಇಲ್ಲಿದೆ ನೋಡಿ, ಟೆಕ್ಸ್ಟ್ ಬಾಕ್ಸ್ ಅಂದರೆ ನಾವು ಬಾಕ್ಸ್ನ ಒಳಗಡೆ ಟೆಕ್ಸ್ಟ್ನ ಟೈಪ್ ಮಾಡೋದು. ಎಲ್ಲಿದೆ ಅಂದರೆ ನೋಡಿ, ಇಲ್ಲಿ ಹೋಮ್ ಟ್ಯಾಬ್ನಲ್ಲಿ ಡ್ರಾಯಿಂಗ್ಸ್ ಅನ್ನೋ ಸೆಕ್ಷನಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ, ಮೊದಲ ಐಕಾನೇ ಟೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿ ಡ್ರ್ಯಾಗ್ ಮಾಡಿ ಅಷ್ಟೇ. ಸೊ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಂತ ಹೇಳಿ ಸೆಂಟ್ರಿಗೆ ತರೋಣ. ಇದು ಸೆಂಟ್ರಲ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ, ರೈಟ್. ಓಕೆ, ಇದೆ, ಚೆನ್ನಾಗಿದೆ. ಶ್ಯಾಡೋ ಎಫೆಕ್ಟ್ ಕೊಡೋಣ. ಕಲರ್ ಯಾವ್ದು ಬೇಕು ನೀವು ಚೂಸ್ ಮಾಡಿ. ಜಾಸ್ತಿ ನಾವು ಫಾರ್ಮ್ಯಾಟಿಂಗ್ ಮಾಡ್ತಿಲ್ಲ. ಓಕೆ, ರೈಟ್. ಈಗೆಲ್ಲ ರೆಡಿ ಆಗಿದೆ, ನಮ್ಮ ಬೇಸಿಕ್ ಪ್ರೆಸೆಂಟೇಷನ್ ರೆಡಿ ಆಗಿದೆ. ಕಲರಿಂಗ್, ಆನಿಮೇಷನ್ ಬಗ್ಗೆ ಆಮೇಲೆ ನೋಡೋಣ. ಬೇಸಿಕ್ ಪ್ರೆಸೆಂಟೇಷನ್ ರೆಡಿ ಆಗಿದೆ, ಇದನ್ನ ಈಗ ಶೋ ಮಾಡೋಣ. ಓಕೆ, ಕೀಬೋರ್ಡಿಂದ F5 ಕೀ ಪ್ರೆಸ್ ಮಾಡಿ. F5 ಪ್ರೆಸ್ ಮಾಡಿದರೆ ಫಸ್ಟಿಂದ ಸ್ಲೈಡ್ ಶೋ ಬರುತ್ತೆ. ಓಕೆ, ಎಲ್ಲಿದೆ, ಶಿಫ್ಟ್ F5 ಅಲ್ವಾ, ಸಾರಿ, ಬರೀ F5, ರೈಟ್. ಸೊ ಈಗ ನೀವು ಪ್ರೆಸೆಂಟೇಷನ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ. ಸೊ ನೋಡಿ, ಕಂಪ್ಯೂಟರ್ ಪ್ರೆಸೆಂಟೇಷನ್, ಆಲ್ ಅಬೌಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಸೊ ವೈ ಶುಡ್ ವಿ ಲರ್ನ್ ಹಾರ್ಡ್ವೇರ್? ಜಾಬ್ ಸೆಕ್ಟರ್ಸ್, ಎಲ್ಲೆಲ್ಲಿ ನಮಗೆ ಜಾಬ್ಸ್ ಅವಕಾಶ ಇದೆ ಹಾರ್ಡ್ವೇರ್ನ ಕಲಿಯೋದ್ರಿಂದ. ಹಾರ್ಡ್ವೇರ್ ಇಮೇಜಸ್, ಡೇಟಾ ಅನಾಲಿಸಿಸ್. ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ. ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿರುವಂಥ ವಿಧಗಳು. ಲೋಕಲ್ ಏರಿಯಾ ನೆಟ್ವರ್ಕ್ 1 ಕಿಲೋಮೀಟರ್ ಇರುತ್ತೆ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ 1 ರಿಂದ 50 ಅಥವಾ 100 ಕಿಲೋಮೀಟರ್ ಸ್ಪ್ಯಾನಲ್ಲಿರುತ್ತೆ. ವ್ಯಾನ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ 100 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥ ನೆಟ್ವರ್ಕ್, ರೈಟ್. ಥ್ಯಾಂಕ್ ಯು. ಈ ರೀತಿಯಾಗಿ ಸ್ಲೈಡ್ ಶೋನ ಡಿಸೈನ್ ಮಾಡಾಯಿತು. ಈಗ ಕಲರಿಂಗ್ನ ಮಾಡೋಣ. ಓಕೆ, ಸೊ ನಾನೀಗ ಹೋಗ್ತಾ ಇದ್ದೀನಿ ಡಿಸೈನ್ ಟ್ಯಾಬ್ಗೆ. ಸೊ ಡಿಸೈನ್ ಟ್ಯಾಬ್ನಲ್ಲಿ ಇರುವಂತಹ ಆಪ್ಷನ್ಗಳನ್ನ ಯೂಸ್ ಮಾಡಿ ನಾವು ಬ್ಯೂಟಿಫುಲ್ ಆಗಿ ಕಲರಿಂಗ್ ಮಾಡಬಹುದು, ರೈಟ್. ಸೊ ಇಲ್ಲಿ ನೋಡಿ, ಇಲ್ಲಿ ರೆಡಿಮೇಡ್ ಥೀಮ್ಸ್ ಅಂತ ನಮಗೆ ಕೊಟ್ಬಿಟ್ಟಿದ್ದಾರೆ, ಕಾಣಿಸ್ತಿದೆಯಾ? ಥೀಮ್ಸ್ ಅನ್ನೋ ಸೆಕ್ಷನ್ ಎಕ್ಸ್ಪ್ಯಾಂಡ್ ಮಾಡಿ. ಇಲ್ಲಿಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೋಡಿ ತುಂಬಾ ಥೀಮ್ಸ್ಗಳಿದೆ. ಥೀಮ್ಸ್ ಅಂದ್ರೆ ರೆಡಿ ಬ್ಯಾಕ್ಗ್ರೌಂಡ್ ಕಲರ್,
ಫಾಂಟ್ ಕಲರ್, ಫಾಂಟ್ ಸೈಜ್, ಎವ್ರಿಥಿಂಗ್ ಎಲ್ಲ ಒಂದು ಪ್ಯಾಕೇಜ್ ಅಲ್ಲಿ ಬಂದ್ಬಿಡುತ್ತೆ. ನೀವು ಜಸ್ಟ್ ಒಂದು ಕ್ಲಿಕ್ ಮಾಡ್ಬೇಕಷ್ಟೇ. ಸಪೋಸ್ ಇದು ಕ್ಲಿಕ್ ಮಾಡಿದೆ ನೋಡಿ, ಎಲ್ಲ ರೆಡಿ ಬಂದ್ಬಿಡುತ್ತೆ. ಎಲ್ಲದಕ್ಕೂ ಫಾಂಟ್ ಕಲರ್ ಅದೇ ಕೊಟ್ಟಿದೆ, ಅದು ಯಾವ ಫಾಂಟ್ ಬೇಕೋ ಅದೇ ಫಾಂಟ್ ನ ಸೆಟ್ ಮಾಡಿಬಿಟ್ಟಿದೆ. ಅಂಡ್ ಇಲ್ಲಿ ನೋಡಿ ಬುಲೆಟ್ಸ್ಗೆ ಡಿಸೈನ್ ಮಾಡಿದೆ, ಬ್ಯಾಕ್ ಗ್ರೌಂಡ್ ಡಿಸೈನ್ ಬಂದಿದೆ ಅಲ್ವಾ, ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದೆ. ನಾವೇನು ಮಾಡುವ ಕೆಲಸನೇ ಇಲ್ಲ, ಜಸ್ಟ್ ಇಲ್ಲಿ ಅಲೈನ್ಮೆಂಟ್ ಮಾಡ್ಕೋಬೇಕಷ್ಟೇ. ಮೊದಲೇ ನಾನು ಅಪ್ಲೈ ಮಾಡಬೇಕಿತ್ತಲ್ವಾ, ಮೊದಲೇ ಥೀಮ್ನ ಅಪ್ಲೈ ಮಾಡಿ ನಾನು ಹೋಗಬಹುದಾಗಿತ್ತು. ಯಾವ ರೀತಿನಾದ್ರೂ ಮಾಡಿ, ನಿಮ್ಮ ಇಷ್ಟ. ಮೊದಲೇ ಥೀಮ್ ಅಪ್ಲೈ ಮಾಡಿ ಆಮೇಲೆ ನೀವು ಟೈಪಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ, ಅಥವಾ ಟೈಪ್ ಮಾಡಾದ್ಮೇಲೆ ಆದ್ರೂ ಥೀಮ್ನ ನೀವು ಅಪ್ಲೈ ಮಾಡಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡಬಹುದು. ಈಗ ನೋಡೋಣ ಒಂದ್ಸರಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಥೀಮ್ ಅಪ್ಲೈ ಮಾಡಿದ್ಮೇಲೆ, ರೈಟ್? ಸೊ ಅಂದ್ರೆ ಒಂದು ಪ್ಯಾಕೇಜ್ ಇದು ಥೀಮ್ ಅಂದ್ರೆ. ಬ್ಯಾಕ್ ಗ್ರೌಂಡ್ ಕಲರ್, ಫೋರ್ಗ್ರೌಂಡ್ ಕಲರ್, ಫಾಂಟ್ ಸೈಜ್, ಅಲೈನ್ಮೆಂಟ್ ಎಲ್ಲ ಅದೇ ಹೇಳ್ಬಿಡುತ್ತೆ. ಈಗ ಬೇರೆ ಥೀಮ್ನ ಅಪ್ಲೈ ಮಾಡಿ ನೋಡೋಣ. ಓ ಬ್ಲಾಕ್, ಫೇವ್ರೆಟ್ ಕಲರ್ ಬ್ಲೂ ಎಲ್ಲಿದೆ, ರೈಟ್? ಸೊ ನೀವು ಪ್ರೆಸೆಂಟೇಷನ್ ನ ಕೊಡ್ಬೇಕಂದ್ರೆ ಸ್ಲೈಡ್ ಶೋನ ಇಲ್ಲೂ ಕೂಡ ಕ್ಲಿಕ್ ಮಾಡಬಹುದು. ಕಾಣಿಸ್ತಿದೆಯಾ ಇಲ್ಲಿ? ಇಲ್ಲಿ ಸ್ಲೈಡ್ ಶೋ ಅನ್ನುವ ಐಕಾನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ನೋಡಿ ಪೂರ್ತಿ ಥೀಮೇ ಚೇಂಜ್ ಆಯ್ತು, ಬ್ಲೂ ಕಲರ್ ಅಲ್ಲಿ ಬಂದಿದೆ, ಎಲ್ಲ ಬ್ಲೂ ನಲ್ಲೇ ಕಾಣಿಸ್ತಿದೆ, ರೈಟ್? ಅರ್ಥ ಆಯ್ತಲ್ಲ? ನಿಮ್ಗೀಗ ಥೀಮ್ನೇ ಬೇಡ ಅಂದ್ರೆ ಥೀಮ್ನ ನೀವು ಕ್ಯಾನ್ಸಲ್ ಕೂಡ ಮಾಡಬಹುದು. ಅವಾಗ ನೀವು ಇಲ್ಲಿ ಬಂದು ಬಿಲ್ಟಿನ್ ಅಲ್ಲಿ ಮೊದಲ ಒಂದು ಐಕಾನ್ ನ ಪ್ರೆಸ್ ಮಾಡಿ, ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಡಿಫಾಲ್ಟ್ MS ಆಫೀಸ್ ನ ಥೀಮ್ ನಿಮ್ಗೆ ಕೊಡುತ್ತೆ. ಅಂದ್ರೆ ಮೊದಲು ಹೇಗಿತ್ತೋ ಅದೇ ರೀತಿ ವಾಪಸ್ ಬಂದ್ಬಿಡುತ್ತೆ. ಅಂದ್ರೆ ನೀವು ವೈಟ್ ಕಲರ್ ನಲ್ಲಿ ಅಲ್ವಾ ಟೈಪ್ ಮಾಡಿದ್ದು, ಎಲ್ಲ ವೈಟ್ ಆಗೋಗುತ್ತೆ. ಈಗ ನಮ್ಗೆ ಇಷ್ಟ ಬಂದಿದ್ದ ಕಲರ್ನ ನಾವೀಗ ಕೊಡಬೇಕು. ಆ ರೀತಿ ಕೊಡಬಹುದಾ? ಎಸ್, ಕೊಡಬಹುದು. ಈಗ ನಮ್ಮ ಇಷ್ಟ ಬಂದಿದ್ದ ಕಲರ್ನ ನಾವು ಪ್ರತಿಯೊಂದು ಸ್ಲೈಡ್ಗೆ ಕೊಡಬಹುದಾ ಅಂದ್ರೆ ಎಸ್, ಹೌದು ಕೊಡಬಹುದು. ಹೇಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಟೈಲ್ಸ್ಗೆ ಬನ್ನಿ, ಇಲ್ಲೂ ಕೂಡ ಸಮ್ ಕಲರ್ಸ್ ಇರುತ್ತೆ, ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ಕೇವಲ ಕೆಲವು ಕಲರ್ಗಳು ಸಿಗುತ್ತಿಲ್ಲ ಅಷ್ಟೇ, ರೈಟ್? ಜಾಸ್ತಿ ಕಲರ್ಗಳು ಸಿಗೋದಿಲ್ಲ. ಹೇಗೆ ಜಾಸ್ತಿ ಕಲರ್ನ ಹುಡುಕೋದಂದ್ರೆ ಬ್ಯಾಕ್ ಗ್ರೌಂಡ್ ಸ್ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೆನ್ಪಿಟ್ಕೊಳ್ಳಿ, ಡಿಸೈನ್ ಟ್ಯಾಬ್ ಅಲ್ಲಿ ನಾನೀಗ ಇರೋದು ಬ್ಯಾಕ್ ಗ್ರೌಂಡ್ ಸ್ಟೈಲ್, ಅದರಲ್ಲಿ ಫಾರ್ಮ್ಯಾಟ್ ಬ್ಯಾಕ್ ಗ್ರೌಂಡ್ ಹೋಗಬೇಕು. ಅದಕ್ಕಿಂತ ಮುಂಚೆ ಇದನ್ನ ನಾವು ನಾರ್ಮಲಿ ತರೋಣ. ಫಸ್ಟ್ ಸ್ಲೈಡ್ ಕ್ಲಿಕ್ ಮಾಡಿದೀನಿ, ಬ್ಯಾಕ್ ಗ್ರೌಂಡ್ ಸ್ಟೈಲ್ಸ್, ಅದರಲ್ಲಿ ಫಾರ್ಮ್ಯಾಟ್ ಬ್ಯಾಕ್ ಗ್ರೌಂಡ್. ಇಲ್ಲಿ ಬಂದು ನೀವು ತುಂಬಾ ವಿಧದ ಕಲರ್ನ ಅಪ್ಲೈ ಮಾಡಬಹುದು. ಸಾಲಿಡ್ ಫಿಲ್ ನ ತಗೊಂಡ್ರೆ ನಿಮ್ಗೆ ಇಲ್ಲಿ ಪ್ಲೇನ್ ಕಲರ್ ತೋರಿಸುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆಯಾ? ಬ್ಯಾಕ್ ಗ್ರೌಂಡ್ ಹಿಂದೆ ನೋಡ್ತಾ ಇರಿ, ನಾನು ಹೇಗೆ ಚೂಸ್ ಮಾಡ್ತಿದ್ದೀನಿ ಅದೇ ರೀತಿಯಲ್ಲಿ ಕಲರ್ ಅಪ್ಲೈ ಆಗ್ತಿದೆ, ರೈಟ್? ಓಕೆ, ಇದು ಒಂದು ತಗೊಂಡಿಡ. ಅಪ್ಲೈ ಟು ಆಲ್ ಕೊಟ್ರೆ ಎಲ್ಲಾ ಸ್ಲೈಡ್ಗೂ ಅಪ್ಲೈ ಆಗುತ್ತೆ. ಕ್ಲೋಸ್ ಕೊಟ್ರೆ ಬರೀ ಇದೊಂದು ಸ್ಲೈಡ್ಗೆ ಮಾತ್ರ ಅಪ್ಲೈ ಆಗುತ್ತೆ. ನೋಡಿ ಕ್ಲೋಸ್ ಕೊಟ್ಟೆ. ಈಗ ಎರಡನೇ ಸ್ಲೈಡ್ಗೆ ಹೋಗೋಣ. ಎರಡನೇ ಸ್ಲೈಡ್ಗೆ ಒಂದು ಕಲರ್ ಕೊಡ್ತೀನಿ ನಾನು, ಸಾಲಿಡ್ ಫಿಲ್ ಇರಲಿ, ಈ ಕಲರ್ ಕೊಟ್ಟೆ. ಅಪ್ಲೈ ಟು ಆಲ್ ಕೊಟ್ರೆ ಎಲ್ಲ ಸ್ಲೈಡ್ಗೂ ಅಪ್ಲೈ ಆಗೋಗುತ್ತೆ. ಕಂಟ್ರೋಲ್ Z ಮಾಡ್ತೀನಿ. ಅಥವಾ ಕ್ಲೋಸ್ ಕೊಟ್ರೆ ಈ ಒಂದು ಸ್ಲೈಡ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಬೇರೆ ಏನಿದೆ ನೋಡೋಣ. ಗ್ರೇಡಿಯಂಟ್ ಇದೆ. ಗ್ರೇಡಿಯಂಟ್ ಅಂದ್ರೆ ಡಬಲ್ ಕಲರ್, ಮಿಕ್ಸ್ಡ್ ಕಲರ್ಸ್ ಅಂತ. ಏನಿದು ಈ ರೀತಿಯಾಗಿ ಬಂದಿದೆ? ಎಸ್, ನೋಡಿ ಇಲ್ಲಿ ತುಂಬಾ ಡಿಸೈನ್ಸ್ ಇದೆ, ತುಂಬಾ ಡೈರೆಕ್ಷನ್ ನಲ್ಲಿ ಕಲರ್ ಕೊಡ್ತಾ ಇದೆ, ರೈಟ್? ಓಕೆ, ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ನಿಮ್ಗೆ ಇಷ್ಟ ಬಂದಿದ್ದ ಕಲರ್, ನಿಮ್ಮ ಫೇವ್ರೇಟ್ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ, ರೈಟ್? ಇದಿರಲಿ, ಮುಂದೆ ಹೋಗೋಣ. ಸೊ ಈ ರೀತಿ ಇದ್ರೆ ನೀವು ನಿಮ್ಗೆ ಇಷ್ಟ ಬಂತ ಅಂದ್ರೆ ಪ್ರತಿಯೊಂದು ಸ್ಲೈಡ್ಗೂ ಒಂದು ಕಲರ್ ಕೊಡ್ಬೋದು, ಅಥವಾ ಒಂದೇ ಯೂನಿಫಾರ್ಮ್ ಆಗಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ? ನಾನೇನು ಮಾಡ್ತೀನಿ, ಈಗ ಒಂದು ಕಲರ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಟು ಆಲ್ ಕೊಟ್ಬಿಡ್ತೀನಿ. ಓಕೆ, ಇದು ತುಂಬ ಡಾರ್ಕ್ ಆಯಿತು. ಟ್ರಾನ್ಸ್ಪರೆನ್ಸಿ ಕೊಡಿ. ನೋಡಿ ಲೈಟ್ ಮಾಡ್ಬೋದು ಈ ರೀತಿಯಾಗಿ. ಅಪ್ಲೈ ಟು ಆಲ್, ಕ್ಲೋಸ್. ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಇದು, ಬೇರೆ ಕಲರ್ಗೆ ಹೋಗೋಣ. ನೋಡಿ ಪ್ಯಾಟರ್ನ್ ಫಿಲ್ ಮಾಡ್ಬೋದು ಈ ರೀತಿಯಾಗಿ. ಬ್ಯಾಕ್ಗ್ರೌಂಡ್ನಲ್ಲಿ ಕಾಣಿಸ್ತಿದೆ ನಿಮಗೆ, ಪಿಕ್ಚರ್ ಹಾಕ್ಬೋದು ನೀವು ಬ್ಯಾಕ್ಗ್ರೌಂಡ್ನಲ್ಲಿ ಈ ರೀತಿಯಾಗಿ. ಅಪ್ಲೈ ಟು ಆಲ್ ಕೊಟ್ಟರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ನೋಟ್ ಲುಕಿಂಗ್ ನೈಸ್. ಎಸ್, ಒಂಥರ ವುಡ್ ಎಫೆಕ್ಟ್ ಬಂದಿದೆ ಅಲ್ವಾ ಬ್ಯಾಕ್ಗ್ರೌಂಡ್ನಲ್ಲಿ? ಓಕೆ, ಸೊ ಈಗ ಬ್ಯಾಕ್ಗ್ರೌಂಡಿಗೆ ಕಲರ್ ಕೊಟ್ಟಾಯ್ತು. ಈ ರೀತಿಯಾಗಿ ನೀವು ಬ್ಯಾಕ್ಗ್ರೌಂಡ್ಗೆ ಕಲರ್ನ ಕೊಡಬಹುದು. ಆ್ಯಂಡ್ ಈಗ ಬನ್ನಿ, ನಾವೀಗ ಬ್ಯಾಕ್ಗ್ರೌಂಡ್ ಎಲ್ಲ ಕಲರಿಂಗ್ ಮಾಡಾಯ್ತು. ಈಗ ಇದ್ರ ಒಳಗಡೆ ಇರುವಂತಹ ಡೇಟಾಗೆ ಕೊಡೋಣ. ಅಂದ್ರೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ಗಳಿದೆ ಅಲ್ವಾ? ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ, ಗ್ರಾಫ್ ಇದೆ, ಇವಕ್ಕೆ ಕಲರ್ ಕೊಟ್ಟು ನೋಡೋಣ. ಈ ಬಾಕ್ಸ್ಗಳಿಗೆ ಕಲರ್ ಕೊಡಬೇಕಂದ್ರೆ ಈ ಬಾಕ್ಸ್ನ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ಗೆ ಹೋಗಿ. ಇಲ್ಲಿ ನೋಡಿ ಡ್ರಾಯಿಂಗ್ ಟೂಲ್ಸ್ ಅಂತ ಕಾಣಿಸ್ತಿದೆ, ಇಲ್ಲಿ ಫಾರ್ಮ್ಯಾಟ್ಗೆ ಬನ್ನಿ.
ಇಲ್ಲಿಂದ ನೀವು ನಿಮಗೆ ಇಷ್ಟ ಬಂದಿರುವಂತಹ ಡಿಸೈನ್ನ ಚೂಸ್ ಮಾಡಬಹುದು. ಎಸ್, ಈ ರೀತಿಯಾಗಿ ಈಗ ನಾನು ಈ ಒಂದು ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಕಾಣಿಸ್ತಿದೆ, ಇಲ್ಲಿಗೆ ಹೋಗ್ಬೇಕು. ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಡ್ರಾಯಿಂಗ್ ಟೂಲ್ಸ್ ಬರೋದು. ಇಲ್ಲಿ ನೋಡಿ, ನನಗೆ ಯಾವುದು ಸೆಲೆಕ್ಟ್ ಮಾಡಿಲ್ಲ, ಎಲ್ಲೂ ಟೆಕ್ಸ್ಟ್ನ ಕ್ಲಿಕ್ ಮಾಡಿಲ್ಲ, ಆದ್ರಿಂದ ಅದು ಬಂದಿಲ್ಲ. ಕ್ಲಿಕ್ ಮಾಡಿ ಇದರ ಬಾರ್ಡರ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಕಾಣುತ್ತೆ. ರೈಟ್, ನಿಮಗೆ ಬೇಕಾದಂತಹ ಡಿಸೈನ್ ನೀವು ಚೂಸ್ ಮಾಡಿ. ನಾನು ಮುಂದಕ್ಕೆ ಹೋಗ್ತೀನಿ. ಶೇಪ್ ಫಿಲ್ ಅಂದ್ರೆ ಇಲ್ಲಿ ನಿಮಗೆ ಪ್ಲೇನ್ ಕಲರ್ ಸಿಗುತ್ತೆ, ಯಾವುದೇ ಡಿಸೈನ್ಸ್ ಇರೋದಿಲ್ಲ. ಓಕೆ, ಎಸ್, ಲುಕಿಂಗ್ ನೈಸ್. ಇಲ್ಲಿಂದನೂ ಮಾಡ್ಬೋದು ನೀವು. ಹೋಮ್ ಟ್ಯಾಬ್ ಇಂದನೂ ಕೂಡ ಕಲರ್ ಫಿಲ್ ಮಾಡ್ಬೋದು. ನೋಡಿ, ಹೋಮ್ ಟ್ಯಾಬ್ ಅಲ್ಲೂ ಕೂಡ ನಿಮಗೆ ಕಲರ್ ಸಿಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅನ್ಕೊಳ್ತಾ ಇದ್ದೀನಿ ನಾನು ನಿಮಗೆ. ಆ್ಯಂಡ್ ಇಲ್ಲಿರೋಂಥ ಬಾಕ್ಸ್ಗಳಿಗೂ ನೀವು ಫಿಲ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬಂದು ಫಿಲ್ ಮಾಡಿ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್, ರೈಟ್. ಆ್ಯಂಡ್ ಥ್ಯಾಂಕ್ ಯು. ಹೀಗೆ ಇರಲಿ ಬಿಡಿ, ಚೆನ್ನಾಗಿದೆ ಅಲ್ವಾ? ರೈಟ್, ಇನ್ನೊಂದ್ಸರಿ ಸ್ಲೈಡ್ ಶೋ ಮಾಡಿ ನೋಡೋಣ. ಆ್ಯಂಡ್ ಮತ್ತೊಂದು ನಿಮಗೆ ವಿಷಯ ಹೇಳಬೇಕು. ಸ್ಲೈಡ್ ಶೋ ಮಾಡೋವಾಗ ನೀವು ಆ್ಯರೋ ಕೀಸ್ನ ಕೂಡ ಯೂಸ್ ಮಾಡ್ಬೋದು ಕೀಬೋರ್ಡಲ್ಲಿ. ರೈಟ್ ಆ್ಯರೋ ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಸ್ಲೈಡ್ ಬರ್ತಾ ಹೋಗುತ್ತೆ. ಲೆಫ್ಟ್ ಆ್ಯರೋ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ಸ್ಲೈಡ್ ಬರುತ್ತೆ, ಅಂದರೆ ಹಿಂದಿನ ಸ್ಲೈಡ್ ಬರುತ್ತೆ. ನೋಡಿ, ರೈಟ್ ಆ್ಯರೋ, ರೈಟ್ ಆ್ಯರೋ, ರೈಟ್ ಆ್ಯರೋ, ಲೆಫ್ಟ್ ಆ್ಯರೋ, ಲೆಫ್ಟ್ ಆ್ಯರೋ, ಲೆಫ್ಟ್ ಆ್ಯರೋ. ಅಥವಾ ನೀವು ಡೌನ್ ಆ್ಯಂಡ್ ಬಾಟಮ್ ಅಥವಾ ಡೌನ್ ಆ್ಯಂಡ್ ಅಪ್ ಆ್ಯರೋ ಕೂಡ ಯೂಸ್ ಮಾಡ್ಬೋದು. ಡೌನ್, 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 ಅಪ್, 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 ಇದನ್ನು ಮಾಡ್ಬೋದು. ಮೌಸ್ನ ಕೂಡ ಕ್ಲಿಕ್ ಮಾಡ್ಬೋದು. ಮೌಸ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಲೈಡ್ ಬರುತ್ತೆ, ರೈಟ್. ಅಥವಾ ನೀವು ರೈಟ್ ಕ್ಲಿಕ್ ಮಾಡಿದಾಗ ಕೂಡ ನೋಡಿ ನೆಕ್ಸ್ಟ್ ಅಂತಿದೆ, ಇಲ್ಲೂ ತಗೋಬಹುದು ನೀವು. ಗೊತ್ತಾಯ್ತಲ್ಲ? ವೀಲ್ನ ಕೂಡ ರೊಟೇಟ್ ಮಾಡಬಹುದು ನೀವು. ವೀಲ್ನ ರೊಟೇಟ್ ಮಾಡಿದಾಗಲೂ ಕೂಡ ನಿಮಗೆ ಸಿಗುತ್ತೆ. ನೋಡಿ, ನಾನು ವೀಲ್ ರೊಟೇಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಎರಡು ರೀತಿ ಕೂಡ ನೀವು ಸ್ಲೈಡ್ ಶೋನ ರನ್ ಮಾಡಬಹುದು. ಸೊ ಈಗ ಇನ್ಸರ್ಟ್ನಲ್ಲಿ ಮತ್ತಷ್ಟು ಆಪ್ಷನ್ಗಳಿದೆ, ಅದನ್ನು ಕಲಿಯೋಣ. ಸೊ ಇನ್ನು ನಾನು ಟ್ರಾನ್ಸಿಷನ್ಸ್ ಆ್ಯಂಡ್ ಆ್ಯನಿಮೇಷನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಮುಗಿಸಿ ನಾನು ಆ್ಯನಿಮೇಷನ್ಸ್ಗೆ ಹೋಗ್ತೀನಿ, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಇನ್ ಪವರ್ ಪಾಯಿಂಟ್. ಸೊ ಮೊದಲಿಗೆ ಇನ್ಸರ್ಟ್ನ ಮುಗಿಸ್ಬಿಡೋಣ. ಇನ್ಸರ್ಟ್ನಲ್ಲಿ ಇರೋದನ್ನೆಲ್ಲ ನೀವು ಪವರ್ ಪಾಯಿಂಟ್ಗೆ ಹಾಕಬಹುದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಡೇಟ್ ಆ್ಯಂಡ್ ಟೈಮ್ನ ಹಾಕಬೇಕು ಅಂದರೆ ಇಲ್ಲಿರುವಂಥ ಡೇಟ್ ಆ್ಯಂಡ್ ಟೈಮ್ ಕ್ಲಿಕ್ ಮಾಡಿ. ಅಂದರೆ ಪ್ರತಿಯೊಂದು ಸ್ಲೈಡ್ ಮೇಲೂ ಡೇಟ್ ಆ್ಯಂಡ್ ಟೈಮ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ. ಸೊ ಡೇಟ್ ಆ್ಯಂಡ್ ಟೈಮ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಒಂದು ಬ್ಲ್ಯಾಕ್ ಕಲರ್ ಫಿಲ್ ಆಯಿತು. ಇದನ್ನು ತೆಗೆದು ಬಿಡ್ತೀನಿ, ಈಗ ಹೊಟ್ಟೋಯ್ತು. ಅಂದರೆ ಈ ಜಾಗದಲ್ಲಿ ಡೇಟ್ ಆ್ಯಂಡ್ ಟೈಮ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಮಾತ್ರ ಇಲ್ಲಿ ಕಾಣುತ್ತೆ. ಓಕೆ, ಡೇಟ್ ಆ್ಯಂಡ್ ಟೈಮ್ ಯಾವ ರೀತಿ ಬೇಕು ಅನ್ನೋದನ್ನು ನೀವು ಇಲ್ಲಿ ಚೂಸ್ ಮಾಡಿ. ಅಪ್ಡೇಟ್ ಆಟೋಮೆಟಿಕಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ, ಎವ್ರಿ ಡೇ ಈ ಒಂದು ಪವರ್ ಪಾಯಿಂಟ್ನಲ್ಲಿ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಫಿಕ್ಸ್ಡ್ ಕೊಟ್ಟರೆ ಡೇಟ್ ಅಪ್ಡೇಟ್ ಆಗೋದಿಲ್ಲ, ಫಿಕ್ಸ್ ಆಗಿರುತ್ತೆ. ಇವತ್ತು 13 ಸ್ಯಾಟರ್ಡೆ ಇದ್ದರೆ ನಾಳೆ ಬಂದು ನೋಡಿ, ಓಪನ್ ಮಾಡಿ ನೋಡಿ, ಪವರ್ ಪಾಯಿಂಟ್ ಇದೇ ಇರುತ್ತೆ. ನೆಕ್ಸ್ಟ್ ಡೇ ಬಂದು ನೋಡಿ, ಇದೇ ಇರುತ್ತೆ. ಸೊ ಅಪ್ಡೇಟ್ ಆಟೋಮೆಟಿಕ್ ಕೊಟ್ಟರೆ ಎವ್ರಿ ಡೇ ಡೇಟ್ ಚೇಂಜ್ ಆಗ್ತಿರುತ್ತೆ, ಅಂದರೆ ಈ ಪವರ್ ಪಾಯಿಂಟ್ ಒಳಗಡೆ. ಸ್ಲೈಡ್ ನಂಬರ್ ಬೇಕಾಯ್ತು ಅಂದರೆ ಅದನ್ನು ಕ್ಲಿಕ್ ಮಾಡಿ. ನೋಡಿ, ಸ್ಲೈಡ್ ನಂಬರ್ ಈ ಜಾಗದಲ್ಲಿ ಬರುತ್ತೆ. ಫುಟ್ಟರ್ ಬೇಕಾಯ್ತು ಅಂದರೆ ಫುಟ್ಟರ್ ಕ್ಲಿಕ್ ಮಾಡಿ, ಇಲ್ಲಿ ಟೈಪ್ ಮಾಡಿ. ಫುಟ್ಟರ್ ಅಂದರೆ ಒಂದು ಕೆಳಗಡೆ ಪ್ರಿಂಟ್ ಆಗುವಂಥ ಲೈನ್, ಫುಟ್ ಲೈನ್. ನಾನಿಲ್ಲಿ ಟೈಪ್ ಮಾಡ್ತೀನಿ, ಯುವರಾಜ್ ಮಾದ ಆರ್ಟಿಫ್ಯಾಕ್ಟ್ಸ್. ರೈಟ್, ಅಪ್ಲೈ ಟು ಆಲ್ ಅಂತ ಕೊಟ್ಟಾಗ ಮಾತ್ರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಜಸ್ಟ್ ಅಪ್ಲೈ ಕೊಟ್ಟರೆ ಈ ಒಂದು ಸ್ಲೈಡ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಕಾಣಿಸ್ತಿದೆಯಾ ನಿಮ್ಗೆ? ಇಲ್ಲಿ ಬಂದಿರೋದು ಇದು ಫುಟ್ಟರ್, ಇದು ಡೇಟ್, ಆ್ಯಂಡ್ ಇಲ್ಲಿದೆ ಸ್ಲೈಡ್ ನಂಬರ್. ಓಕೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ನೀವು ಆನ್ ಸ್ಕ್ರೀನಲ್ಲಿ ಏನಾದರೂ ಟೈಪ್ ಮಾಡಬೇಕು ಅಥವಾ ಏನಾದರೂ ಬರೀಬೇಕು ಅಂದರೆ ಇಲ್ಲಿ ನೋಡಿ, ಲೆಫ್ಟ್ ಕಾರ್ನರ್ನಲ್ಲಿ, ಲೆಫ್ಟ್ ಬಾಟಮ್ ಕಾರ್ನರ್ನಲ್ಲಿ ಐಕಾನ್ಸ್ಗಳಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಹೋಗ್ತೀರಾ, ಇದನ್ನು ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ಗೆ ಹೋಗ್ತೀರಾ. ಇಲ್ಲಿ ನೋಡಿ, ಇದು ಕ್ಲಿಕ್ ಮಾಡಿದ್ರೆ ಪೆನ್ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಾ, ಪೆನ್ ಅಂತಿದೆ. ಇದನ್ನು ತಗೊಳ್ತೀನಿ ನಾನೀಗ. ಸೊ ನಾನು ಪೆನ್ ತಗೊಂಡ ತಕ್ಷಣವೇ ಇಲ್ಲಿ ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಡೇಟ್ ಇದೆ, ಇಲ್ಲಿ ಚಾನಲ್ ನೇಮ್ ಇದೆ ಅಂದರೆ ಫುಟ್ಟರ್ ಇದೆ, ಇಲ್ಲಿ ಸ್ಲೈಡ್ ನಂಬರ್ ಇದೆ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇಲ್ಲಿ ಏನಾದರೂ ನಾವು ಆನ್ ಸ್ಕ್ರೀನಲ್ಲಿ ಬರೀಬೇಕು ಅಂದ್ಕೊಂಡ್ರೆ ಈ ರೀತಿಯಾಗಿ ಬರೀಬಹುದು. ಎಂಡ್ ಶೋ ಕೊಡೋಣ. ಕೀಪ್ ಅಥವಾ ಡಿಸ್ಕಾರ್ಡ್ ಅಂದರೆ ಟೈಪ್ ಮಾಡಿದ್ದು ನೀವೇನೋ ಬರೆದ್ರಲ್ಲ ಸ್ಲೈಡ್ ಶೋ ಮೇಲೆ,
ನಾನೇನೇನೋ ಡ್ರಾ ಮಾಡಿದೆ, ಅದು ಇರಬೇಕಾ ಬೇಡವಾ ಅಂತ ಕೇಳುತ್ತೆ. ಡಿಸ್ಕಾರ್ಡ್ ಕೊಟ್ಟರೆ ಹೊಟ್ಟೋಗ್ಬಿಡುತ್ತೆ. ನೋಡಿ, ಎಲ್ಲ ಸ್ಲೈಡ್ ಮೇಲೂ ಸ್ಲೈಡ್ ನಂಬರ್ ಬಂದಿದೆ, ರೈಟ್? ಓಕೆ, ಆ್ಯಂಡ್ ಸ್ಲೈಡ್ ನಂಬರ್ ಅಂತ ಕ್ಲಿಕ್ ಮಾಡಿ ಅದೇ ವಿಂಡೋ ಬರುತ್ತೆ, ಮತ್ತೆ ನೀವು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಹೆಡರ್ ಫುಟರ್ ಕೊಟ್ಟಾಗಲೂ ಕೂಡ ಅದೇ ವಿಂಡೋ ಓಪನ್ ಆಗುತ್ತೆ, ಸೇಮ್ ವಿಂಡೋ. ಮತ್ತೇನಿದೆ ಇಲ್ಲಿ, ಆರ್ಟ್ಸ್ ಇದೆ. ಸೊ ನೀವು ಡಿಸೈನ್ ಆಗಿ ಟೆಕ್ಸ್ಟ್ನ ಟೈಪ್ ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ, ಸೊ ಇಲ್ಲಿ ಟೈಪ್ ಮಾಡ್ತಾ ಹೋಗಿ, ರೈಟ್? ಅಂದರೆ ಆರ್ಟಿಸ್ಟಿಕ್ ಆಗಿ ಬರುತ್ತೆ, ಡಿಸೈನ್ ಆಗಿ ಬರುತ್ತೆ ಟೆಕ್ಸ್ಟ್ ಅಷ್ಟೇ. ಓಕೆ, ಆ್ಯಂಡ್ ಈ ಆಡಿಯೋ ವಿಡಿಯೋ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಮತ್ತಷ್ಟು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ನಾನು ಈ ಟ್ರಾನ್ಸಿಷನ್ ಮತ್ತು ಆ್ಯನಿಮೇಷನ್ ಮುಗಿಸಿ ಇಲ್ಲಿಗೆ ಬರ್ತೀನಿ. ಓಕೆ, ಸೊ ಇನ್ನೊಂದು ಲಾಸ್ಟ್ ಆಪ್ಷನ್ ಹೋಗೋಣ ಆ್ಯನಿಮೇಷನ್ಗಿಂತ ಮೊದಲು. ದಟ್ ಈಸ್ ವ್ಯೂನಲ್ಲಿ ನಾನು ನಿಮಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಸ್ಲೈಡ್ ಸಾರ್ಟರ್ ವ್ಯೂ ಅಂತ ಇದೆ. ವ್ಯೂ ಟ್ಯಾಬಿಗೆ ಬಂದಿದ್ದೀನಿ ನಾನೀಗ. ವ್ಯೂ ಟ್ಯಾಬ್ನಲ್ಲಿ ಸ್ಲೈಡ್ ಸಾರ್ಟರ್ ವ್ಯೂ ಅಂತ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಸ್ಲೈಡ್ ಸಾರ್ಟರ್ ಅಂತ ಕ್ಲಿಕ್ ಮಾಡಿದರೆ ಸ್ಲೈಡ್ಸ್ ಎಲ್ಲ ಚಿಕ್ಕದಾಗಿ ಅರೇಂಜ್ ಆಗುತ್ತೆ. ಯಾಕೆ ಅಂದರೆ ನೀವೀಗ ಸ್ಲೈಡ್ಗಳ ಪೊಸಿಷನ್ ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಸ್ಲೈಡಲ್ಲಿ ವೈ ಶುಡ್ ಯು ಲರ್ನ್ ಹಾರ್ಡ್ವೇರ್ ಅಂತ ಇದೆ ಅಲ್ವಾ, ಅದು ಥರ್ಡ್ ಪೊಸಿಷನ್ ಹೋಗಬೇಕಿತ್ತು ಅಂದಾಗ ಏನು ಮಾಡ್ಬೇಕು, ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ರೈಟಿಗೆ ಎಳಿತಾ ಹೋಗಿ. ಮಧ್ಯದಲ್ಲಿ ಒಂದು ಲೈನ್ ಕಾಣಿಸುತ್ತೆ, ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಲೈನ್, ಆ ಲೈನ್ ಮೇಲೆ ಬಿಡಬೇಕು. ಆಗ ನೋಡಿ ಆ ಸ್ಲೈಡ್ ಆ ಪೊಸಿಷನ್ ಕೊಟ್ಟೋಗುತ್ತೆ. ಮೌಸ್ನ ಕ್ಲಿಕ್ ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡು ಎಳ್ಕೊಂಡು ಬರಬೇಕು. ಯಾವ ಪೊಸಿಷನ್ ಬೇಕೋ ಆ ಒಂದು ಪೊಸಿಷನ್ನ ಲೈನ್ ಮೇಲೆ ಬಿಡಬೇಕು. ಈ ರೀತಿ ಲಾಸ್ಟಿಗೆ ಬಂತ, ಇದನ್ನು ತಗೊಂಡೋಗಿ ನಾನು ಇಲ್ಲಿ ಬಿಡ್ತೀನಿ. ನೋಡಿ, ಇಲ್ಲಿ ಬಂದಿದೆ. ಈಗ 2 ಬಾಕ್ಸ್ ಇದೆ ಅಲ್ವಾ, ಇದನ್ನು ಫಸ್ಟ್ಗೆ ಕಳಿಸ್ಬೇಕಂದ್ರೆ ಫಸ್ಟಿಗೆ ತಗೊಂಡೋಗ್ತೀನಿ. ಓಕೆ, ಇಲ್ಲಿ ಬಿಡ್ತೀನಿ. ಓಕೆ, ಇದನ್ನು ಇಲ್ಲಿ ತರಬೇಕಾಗುತ್ತೆ, ರೈಟ್? ಬಂದಿದೆಲ್ಲ ಈ ರೀತಿಯಾಗಿ ನಾನು ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡು ಹೋಗಬಹುದು. ಓಕೆ, ಇದನ್ನು ವಾಪಸ್ ಇಲ್ಲಿಗೆ ತೊಗೊಂಡು ಹೋಗೋಣ, ಇದನ್ನು ಇಲ್ಲಿಗೆ ತೊಗೊಂಡು ಬರೋಣ, ರೈಟ್? ಈ ರೀತಿಯಾಗಿ ನೀವು ರೀಅರೇಂಜ್ ಮಾಡ್ಬೋದು. ಸ್ಲೈಡ್ನ ಆರ್ಡರ್ ಏನಿದೆ ಅದರ ರೀಅರೇಂಜ್ ಮಾಡ್ಬೋದು. ಎಲ್ಲಿಂದ ಅಂದರೆ ವ್ಯೂ ಟ್ಯಾಬ್ಗೆ ಬಂದು ಸ್ಲೈಡ್ ಸಾರ್ಟರ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಗ್ರೇ ಸ್ಕೇಲ್ ಇದೆ, ಅಂದರೆ ಗ್ರೇ ಸ್ಕೇಲ್ ಕೊಟ್ಟರೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ. ಬ್ಯಾಕ್ ಟು ಕಲರ್ ಕೊಟ್ಟರೆ ಕಲರ್ಫುಲ್ ಆಗುತ್ತೆ, ರೈಟ್? ನಾರ್ಮಲ್ ಬೇಕು ಅಂದರೆ ವ್ಯೂಗೆ ಹೋಗಿ ನಾರ್ಮಲ್ ಅಂತ ಕ್ಲಿಕ್ ಮಾಡಿ ನಾರ್ಮಲ್ ವ್ಯೂಗೆ ವಾಪಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಏನಿದೆ ಅಂತ, ಕ್ಲಿಕ್ ಟು ಆ್ಯಡ್ ನೋಟ್ಸ್ ಅಂತ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ನ ಬಗ್ಗೆ ಏನಾದರೂ ನೋಟ್ಸ್ ಆ್ಯಡ್ ಮಾಡೋ ಆಗಿದ್ದರೆ ಮಾಡಬಹುದು ಇಲ್ಲಿ. ನಾನಿಲ್ಲಿ ನೋಡಿ ಹೇಳ್ತೀನಿ, ಇನ್ ದಿಸ್ ಸ್ಲೈಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ 3 ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಈ ರೀತಿಯಾಗಿ ನಾವು ನೋಟ್ಸ್ನ ಆ್ಯಡ್ ಮಾಡಬಹುದು. ಎಸ್, ಗೊತ್ತಾಯ್ತಾ? ನೋಟ್ಸ್ ಏರಿಯಾ ಇದು. ಆ ಒಂದು ಪರ್ಟಿಕ್ಯುಲರ್ ಸ್ಲೈಡ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಬೇರೆಯವ್ರಿಗೆ ಓದುಗರಿಗೆ ಅರ್ಥ ಆಗೋ ಥರ. ಈ ಪವರ್ ಪಾಯಿಂಟ್ನ ನಿಮ್ಗೆ ಯಾರಾದರೂ ಕೊಟ್ಟಿರ್ತೀರಾ, ಅವ್ರಿಗೆ ಅರ್ಥ ಆಗಬೇಕಂದ್ರೆ ನೋಟ್ಸ್ ಆ್ಯಡ್ ಮಾಡಿ ಕೊಡಿ. ಓಕೆ, ಡಿಸೈನ್ ಆಗಿದೆ. ಇನ್ಸರ್ಟ್ನಲ್ಲಿ ಆಲ್ಮೋಸ್ಟು ತುಂಬ ಇಂಪಾರ್ಟೆಂಟ್ ಇರೋನ ನಾನು ಮುಗಿಸಿದ್ದೀನಿ. ಓಕೆ, ಈಗ ಟ್ರಾನ್ಸಿಷನ್ಗೆ ಹೋಗೋಣ ಆಗಿದ್ದರೆ. ಸೊ ಟ್ರಾನ್ಸಿಷನ್ನಲ್ಲಿ ಏನಿದೆ, ಏನು ಟ್ರಾನ್ಸಿಷನ್ ಅನ್ನೋದನ್ನ ಮೊದಲು ನಾನು ಹೇಳ್ಬಿಡ್ತೀನಿ. ಟ್ರಾನ್ಸಿಷನ್ ಅಂದರೆ ಒಂದು ಸ್ಲೈಡ್ಗೂ ಮತ್ತೊಂದು ಸ್ಲೈಡ್ಗೂ, ಅಂದರೆ ಒಂದು ಸ್ಲೈಡು ಎರಡನೇ ಸ್ಲೈಡ್ ಆಗಿ ಚೇಂಜ್ ಆಗೋವಾಗ, ಅಂದರೆ ಒಂದು ಸ್ಲೈಡಿಂದ ನಾವು ನೆಕ್ಸ್ಟ್ ಸ್ಲೈಡ್ಗೆ ಚೇಂಜ್ ಆಗೋವಾಗ ಕೊಡುವಂತಹ ಎಫೆಕ್ಟು. ಯಾವಾಗ? ಸ್ಲೈಡ್ ಶೋ ಟೈಮಲ್ಲಿ. ಈಗ ನೋಡಿ, ಇದು ಫಸ್ಟ್ ಸ್ಲೈಡ್, ನಾನೀಗ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಸ್ಲೈಡ್ಗೆ ಹೋಗ್ತೀನಿ ಅಲ್ವಾ? ಸೆಕೆಂಡ್ ಸ್ಲೈಡಿಗೆ ಡಿಸ್ಪ್ಲೇ ಆಯಿತು. ಸೊ ಹೇಗೆ ಡಿಸ್ಪ್ಲೇ ಆಯಿತು? ಸುಮ್ಮನೆ ಬ್ಲಿಂಕ್ ಆಯಿತು, ಕಾಣಿಸ್ತಿದೆಯಲ್ಲ? ಇದಾದ ತಕ್ಷಣ ಇದು ಬಂದ್ಬಿಡ್ತು. ಅಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಯಾವಾಗ ಬರ್ತಿದೆ ಅದು ಅಂತ. ಸೊ ಒಂದು ಎಫೆಕ್ಟ್ನ ಮುಖಾಂತರ ಅದನ್ನು ನಾವು ತರಬಹುದು. ಓಕೆ, ಈಗ ನೋಡಿ ಫಸ್ಟ್ ಸ್ಲೈಡ್ನ ನಾನು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ. ಸೊ ಫಸ್ಟ್ ಸ್ಲೈಡ್ಗೆ ನಾನೊಂದು ಎಫೆಕ್ಟ್ನ ಕೊಡ್ತೀನಿ. ಹೇಗೆ? ಇಲ್ಲಿದೆ. ಈ ಟ್ರಾನ್ಸಿಷನ್ ಟ್ಯಾಬ್ಗೆ ಬಂದರೆ ನಿಮಗೆ ತುಂಬ ಎಫೆಕ್ಟ್ಗಳು ಕಾಣಿಸ್ತಿರುತ್ತೆ. MS Office 2007ನಲ್ಲಿ ಬೇರೆ ರೀತಿಯಾದಂಥ ಎಫೆಕ್ಟ್ಸ್ ಇರುತ್ತೆ. ಇದು ನಾನು 2010 ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟ್ ಎರಡೂ ಕೂಡ ಒಂದೇ ರೀತಿ ಇರುತ್ತೆ, ಬಟ್ ಸಮ್ ಎಫೆಕ್ಟ್ಸ್ಗಳು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಇದರಲ್ಲಿ ನಾನು ತಗೊಳ್ತೀನಿ ಶೇಪ್ ಅಂತ. ಓಕೆ, ಪ್ರಿವ್ಯೂ ನೋಡೋಣ. ನೋಡಿ, ಈ ರೀತಿ ಕಾಣುತ್ತೆ. ಇಲ್ಲಿ ಪ್ರಿವ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಆ ಒಂದು ಎಫೆಕ್ಟ್ನ ಒಂದು ಪ್ರಿವ್ಯೂ ಕಾಣಿಸುತ್ತೆ, ನಿಮಗೆ ಸ್ಯಾಂಪಲ್ ಕಾಣುತ್ತೆ. ಈಗ ನಾನು ಎರಡನೇ ಸ್ಲೈಡ್ ಕ್ಲಿಕ್ ಮಾಡ್ತಿದ್ದೀನಿ. ಎರಡನೇ ಸ್ಲೈಡ್ನ ಕ್ಲಿಕ್ ಮಾಡಿ ಇದಕ್ಕೆ ನಾನು ವೈಪ್ ಅಂತ ಕೊಡ್ತೀನಿ. ವೈಪ್ ಅಂತ ಕೊಟ್ಟೆ, ಪ್ರಿವ್ಯೂ ಕೊಡ್ತೀನಿ. ಈಗ ನೋಡಿ, ಈ ರೀತಿಯಾಗಿ ಬರುತ್ತೆ. ಥರ್ಡ್ ಸ್ಲೈಡ್ನ ಕ್ಲಿಕ್ ಮಾಡ್ತೀನಿ, ಇದಕ್ಕೆ ಅನ್ಕವರ್ ಕೊಡ್ತೀನಿ. ಪ್ರಿವ್ಯೂ ನೋಡೋಣ. ನೋಡಿ, ಈ ರೀತಿ ಬರುತ್ತೆ. ಓಕೆ, ಸೊ ಎಫೆಕ್ಟ್ ಆಪ್ಷನ್ಗೆ ಹೋದರೆ ಅಲ್ಲಿ ಮತ್ತೆ ನೋಡಿ ಫ್ರಮ್ ಟಾಪ್ ಅಂತಿದೆ, ಅಂದರೆ
ಟಾಪಿಂದ ಬರುತ್ತೆ ಈ ರೀತಿಯಾಗಿ. ಫ್ರಮ್ ಲೆಫ್ಟ್ ಅಂತಿದೆ ಅಂದರೆ ಈ ರೀತಿ ಲೆಫ್ಟ್ ಆಗಿ ಬರುತ್ತೆ ನೋಡಿ. ಫ್ರಮ್ ಟಾಪ್ ಬಾಟಮ್ ಅಂತಿದೆ ಈ ರೀತಿ ಬರುತ್ತೆ, ಕಾಣಿಸ್ತಿದೆಯಲ್ಲ. ಈಗ ಮತ್ತೆ ನೆಕ್ಸ್ಟ್ ಸ್ಲೈಡ್ಗೆ ಹೋದೆ. ಪ್ರತಿಯೊಂದು ಸ್ಲೈಡ್ಗೂ ನಾನು ಹೊಸ ಹೊಸ ಎಫೆಕ್ಟ್ನ ಕೊಡ್ತಾ ಇದ್ದೀನಿ ನೋಡಿ. ಇದನ್ನ ಟ್ರಾನ್ಸಿಷನ್ ಅಂತ ಕರಿತೀವಿ. ನಾನು ಸ್ಲೈಡ್ ಶೋ ಮಾಡಿ ನಿಮಗೆ ತೋರಿಸ್ತೀನಿ, ಆಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಇದು. ಎಸ್, ಆ್ಯಂಡ್ ಲಾಸ್ಟ್ ಸ್ಲೈಡ್ಗೆ ಯಾವ್ದು ಕೊಡೋಣ? ಕ್ಯೂಬ್ ಕೊಡೋಣ. ಓಕೆ, ಸೊ ಈಗ ಫಸ್ಟ್ ಸ್ಲೈಡಿಂದ ನಾವು ಸ್ಲೈಡ್ ಶೋ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನೋಡಿ ಹೇಗೆ ಟ್ರಾನ್ಸಿಷನ್ ಕಾಣಿಸ್ತು. ಇದನ್ನು ನಾವು ಟ್ರಾನ್ಸಿಷನ್ ಅಂತೀವಿ. ನೆನ್ಪಿಟ್ಕೊಳ್ಳಿ, ಆ ವರ್ಡ್ ಕೂಡ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಪೋಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡ್ತೀರಿ, ಇಲ್ಲಿ ಕೇಳ್ತಾರೆ ಆ ಎಫೆಕ್ಟ್ಗೆ ಏನು ಹೆಸರಿದೆ ಅಂತ. ಇದನ್ನು ನಾವು ಟ್ರಾನ್ಸಿಷನ್ ಎಫೆಕ್ಟ್ ಅಂತೀವಿ. ಅಂದರೆ ಒಂದು ಸ್ಲೈಡು ಹೋಗಿ ನೆಕ್ಸ್ಟ್ ಸ್ಲೈಡ್ ಬರೋವಾಗ ಯಾವ ಒಂದು ಎಫೆಕ್ಟ್ನ ನಾವು ಕೊಡ್ತೀವಿ ನೋಡಿ. ಟ್ರಾನ್ಸಿಷನ್ ಎಫೆಕ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ, ರೈಟ್? ಎಸ್, ಸೊ ಇದನ್ನ ನಾವು ಟ್ರಾನ್ಸಿಷನ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಎಲ್ಲದಕ್ಕೂ ಎಫೆಕ್ಟ್ ಕೊಡೋದು ಗೊತ್ತಾಯ್ತಲ್ಲ, ರೈಟ್? ಈಗ ಫಸ್ಟ್ ಸ್ಲೈಡ್ಗೆ ನಾನು ಒಂದು ಎಫೆಕ್ಟ್ ಕೊಟ್ಟಿದ್ದೀನಿ. ಅದು ಟೈಮಿಂಗು ಎಷ್ಟು ತಗೊಳ್ತಾ ಇದೆ ಅಂದರೆ ಇಲ್ಲಿ ನೋಡಿ, ಟೈಮಿಂಗ್ ತಗೊಳ್ತಿದೆ 80 ಮಿಲಿ ಸೆಕೆಂಡ್ಸ್ ಅಷ್ಟು. ಓಕೆ, ಇದನ್ನು ನೀವು ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆನೂ ಮಾಡಬಹುದು. ಓಕೆ, ನಾನು ಕಡಿಮೆ ಮಾಡ್ತೀನಿ ನೋಡಿ. ಇಲ್ಲಿ 50 25 ಇಟ್ಟು ಶೋ ಕೊಡ್ತೀನಿ ನೋಡಿ. ಎಷ್ಟು ಫಾಸ್ಟಾಗಿ ಬಂದ್ಬಿಡ್ತು ಅಲ್ವಾ? ಟೈಮ್ನ ನಾವಿಲ್ಲಿ ಸೆಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಲೈಡ್. ಇದ್ರ ಟೈಮ್ 1 ಸೆಕೆಂಡ್ ಇದೆ ಅಲ್ವಾ? ಸೊ 1 ಸೆಕೆಂಡ್ ಅಂದರೆ ಇಷ್ಟು. ಸೊ ಇದನ್ನು ನಾನು ಕಡಿಮೆ ಮಾಡ್ತೀನಿ, ಇನ್ನು 50 ಮಿಲಿ ಸೆಕೆಂಡ್ ಕೊಟ್ಟೆ, ಅಂದರೆ 1 ಸೆಕೆಂಡ್ಗಿಂತ ಕಡಿಮೆ, ಅರ್ಧ ಸೆಕೆಂಡ್ ಇದು ನೋಡಿ. ಫಾಸ್ಟಾಗಿ ಬಂತಲ್ವ, ಅದೇ ಟೈಮ್ ಕಡಿಮೆ ಆಯಿತು. ನೆಕ್ಸ್ಟ್ ಹೋಗ್ತೀನಿ, ಇದಕ್ಕೂ 1 ಸೆಕೆಂಡ್ ಇದೆ, ಇದನ್ನು ನಾನು ಜಾಸ್ತಿ ಮಾಡ್ತೀನಿ, 2 ಸೆಕೆಂಡ್ಸ್ ಮಾಡ್ತೀನಿ. ಓಕೆ, ಓ ಸಾರಿ, ನಾನು ಇದರಲ್ಲಿ ಜಸ್ಟ್ ಬ್ಲಿಂಕ್ ಕೊಟ್ಟಿದ್ದೀನಿ ಅನ್ಸುತ್ತೆ ಅಲ್ವಾ, ಅನ್ಕವರ್ ಕೊಟ್ಟಿದ್ದೀನಿ. ಓಕೆ, ಈಗ ನೋಡೋಣ. ರೈಟ್, ಈ ಥರ ಕಾಣುತ್ತೆ ಇದು. ಸೊ ನಾನೇನು ಮಾಡ್ತೀನಿ, ಇದಕ್ಕೆ 3 ಸೆಕೆಂಡ್ಸ್ ಕೊಟ್ಬಿಡ್ತೀನಿ. 3 ಸೆಕೆಂಡ್ಸ್ ಕೊಟ್ಟು ನೋಡ್ತೀನಿ, ಅಂದರೆ ತುಂಬ ಸ್ಲೋ ಆಗಿ ಬರುತ್ತೆ ನೋಡಿ. 3 ಸೆಕೆಂಡ್ಸು ಕೂಡ ಕವರ್ ಆಗೋವರೆಗೂ ಅದು ಬರುತ್ತೆ ಈ ರೀತಿಯಾಗಿ. ಈ ಥರ ಪ್ರತಿಯೊಂದಕ್ಕೂ ನೀವು ಏನು ಮಾಡಬಹುದು, ಟೈಮಿಂಗ್ನ ಕೊಡಬಹುದು. ಪ್ರತಿಯೊಂದು ಸ್ಲೈಡ್ನ ತಗೊಳ್ಳಿ. ನಾನೇನು ಹೇಳ್ಕೊಡ್ತೀನಿ ಅಂದರೆ, ನೀವು ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿಬಿಡಿ. ಫಸ್ಟು ಸ್ಲೈಡ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಎಫೆಕ್ಟ್ನ ತಗೊಳ್ಳಿ ಈ ರೀತಿ. ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ತಗೊಳ್ಳಿ, ನೆಕ್ಸ್ಟ್ ಸ್ಲೈಡ್ಗೆ ಹೋಗಿ ಈ ರೀತಿ ಮಾಡಿ. ಅರ್ಥ ಆಯ್ತಾ? ಆ್ಯಂಡ್ ನಾನೀಗ ಸ್ಲೈಡ್ ಶೋ ಕೊಟ್ಟರೆ ಆಟೋಮೆಟಿಕ್ ಬರ್ತಾ ಇಲ್ಲ. ನಾನು ಮೌಸ್ನ ಕ್ಲಿಕ್ ಮಾಡಬೇಕು ಅಥವಾ ಎಂಟರ್ ಪ್ರೆಸ್ ಮಾಡಬೇಕು, ಆಗ ಮಾತ್ರನೇ ನೆಕ್ಸ್ಟ್ ಸ್ಲೈಡ್ ಓಪನ್ ಆಗ್ತಿದೆ ಅಲ್ವಾ? ಅದ್ರ ಬದಲು ನಾನೇನು ಮಾಡಬಹುದು ಅಂದರೆ, ಇಲ್ಲಿ ಆನ್ ಮೌಸ್ ಕ್ಲಿಕ್ ಅನ್ನೋದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಸ್ಲೈಡ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಫಸ್ಟ್ ಸ್ಲೈಡ್ನ ನಾನಿಲ್ಲಿ ಕ್ಲಿಕ್ ಮಾಡಿದ್ದೀನಿ. ಆನ್ ಮೌಸ್ ಕ್ಲಿಕ್ ಅನ್ನುವ ಚೆಕ್ನ ತೆಗೆದುಬಿಡ್ತೀನಿ. ಆನ್ ಮೌಸ್ ಕ್ಲಿಕ್ ಇತ್ತು ಅಂದರೆ ನಾವು ಕ್ಲಿಕ್ ಮಾಡಿದರೆ ಅಥವಾ ಪ್ರೆಸ್ ಮಾಡಿದರೆ ಬಟನ್ ಮಾತ್ರನೇ ಎಫೆಕ್ಟ್ ಬರೋದು, ಇಲ್ಲಾಂದರೆ ಅಲ್ಲಿವರೆಗೂ ಬರೋದಿಲ್ಲ. ಆದ್ದರಿಂದ ನೀವು ಇದನ್ನು ತೆಗೆದು ಬಿಡಬೇಕು. ಯಾವಾಗ ಅಂದರೆ ಆಟೋಮೆಟಿಕ್ಕಾಗಿ ಅದೇ ಬರಬೇಕು ಅಂದರೆ. ಓಕೆ, ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ, ಬಟ್ ಎಷ್ಟು ಟೈಮ್ ಆದಮೇಲೆ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕೊಡಬೇಕು. ಇಲ್ಲಿ ನೋಡಿ, ಆಫ್ಟರ್ 1 ಸೆಕೆಂಡ್, ಆಫ್ಟರ್ 2 ಸೆಕೆಂಡ್ಸ್, ಎಷ್ಟು ಸೆಕೆಂಡ್ಸ್ ಬೇಕಿದ್ರು ನೀವು ಇಲ್ಲಿ ಕೊಡಬಹುದು. ಇದನ್ನು ತೆಗೆದಾಗ ಮಾತ್ರ ಇದನ್ನು ಕೊಡಿ ನೀವು. ಓಕೆ, ನಾನಿಲ್ಲಿ 1 ಸೆಕೆಂಡ್ ಕೊಟ್ಟೆ. ಈಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗಿ ಆನ್ ಮೌಸ್ ಕ್ಲಿಕ್ ಇಲ್ಲೂ ಇದೆ, ತೆಗೆದು ಬಿಡ್ತೀನಿ. ಓಕೆ, ನಾನಿಲ್ಲಿ ಹೇಳ್ತೀನಿ ಇದು 2 ಸೆಕೆಂಡ್ಸ್ ಆದಮೇಲೆ ಬರಲಿ. ಯಾಕೆ ಟೈಮಿಂಗ್ನ ಕೊಡ್ತಿದ್ದೀವಿ ಅಂದರೆ, ಈಗ ನಾವು ಪ್ರೆಸೆಂಟೇಷನ್ ಕೊಡೋದಕ್ಕೆ ಹೋಗಿರ್ತೀವಿ ಸ್ಟೇಜ್ ಮೇಲೆ, ಆಟೋಮೆಟಿಕ್ಕಾಗಿ ಅದೇ ಬರ್ತಾ ಇದ್ರೆ ನಾವು ಮೌಸ್ ಕ್ಲಿಕ್ ಮಾಡೋ ಅಥವಾ ಟೈಪ್ ಮಾಡುವಂತಹ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ? ಆಗಲೆಲ್ಲ ಹೋಗಬೇಕು ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನಾವು ಪ್ರೆಸ್ ಮಾಡಬೇಕು ಅಥವಾ ಮೌಸಿಂದ ಕ್ಲಿಕ್ ಮಾಡಬೇಕು, ಆಗ ಮಾತ್ರ ನೆಕ್ಸ್ಟ್ ಎಫೆಕ್ಟ್ ಬರುತ್ತೆ. ಈಗ ಆಟೋಮೆಟಿಕ್ ಅಂತ ಕೊಟ್ಬಿಟ್ರೆ ಅದೇ ಬರ್ತಾ ಹೋಗುತ್ತೆ. ಸೊ ನಮಗೆ ಈ ಒಂದು ಸ್ಲೈಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನು ನಾವು ಮೊದಲೇ ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿ ಅಷ್ಟು ಕೊಡಬಹುದು. ಇಲ್ಲಿ ನೋಡಿ, ಫಸ್ಟ್ ಮಿನಿಟ್ಸ್ ಇದೆ, ಇಲ್ಲಿ ಬಂದು ನೀವು ಮಿನಿಟ್ಸ್ ಕೊಡ್ಬೋದು. ಇನ್ಕ್ರೀಸ್ ಮಾಡ್ತಾ ಹೋದರೆ ಮಿನಿಟ್ಸ್ ಬಂದುಬಿಡುತ್ತೆ. 60 ಸೆಕೆಂಡ್ಸ್ ಆದಮೇಲೆ ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೀವು ಮಿನಿಟ್ಸು ಕೊಡ್ಬೋದು, ಸೆಕೆಂಡ್ಸು ಕೊಡ್ಬೋದು, ಎರಡು. ಈಗ 5 ಮಿನಿಟ್ಸ್ ಬೇಕಾಗಿತ್ತು ಅಂದರೆ ನೀವು 5 ಮಿನಿಟ್ಸ್ ಕೊಡಿ. ಇನ್ಕ್ರೀಸ್ ಮಾಡ್ತಾ ಹೋಗಿ ಮಿನಿಟ್ಸ್ ಬರುತ್ತೆ ಅದು 60 ಸೆಕೆಂಡ್ಸ್ ಆದಮೇಲೆ. ಅದೇ ರೀತಿ ನಾನು ಪ್ರತಿಯೊಂದಕ್ಕೂ ಹೋಗಿ ಮೌಸ್ ಕ್ಲಿಕ್ನ ತೆಗೆದು ಆಫ್ಟರ್ನ ತಗೊಳ್ತಾ ಇದ್ದೀನಿ. ಓಕೆ, ನಾನು ಪ್ರತಿಯೊಂದಕ್ಕೂ ಅದೇ ರೀತಿ ಮಾಡ್ತಾ ಇದ್ದೀನಿ. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಾನು ಕ್ಲಿಕ್ ಮಾಡ್ದೇ ಎಫೆಕ್ಟು ನನ್ನ ಕಣ್ಮುಂದೆ ಬರುತ್ತೆ. ರೈಟ್? ಓಕೆ, ಸೊ ಪ್ರತಿಯೊಂದಕ್ಕೂ ಅದೇ ರೀತಿ ಮಾಡ್ತಾ ಇದ್ದೀನಿ ನಾನು.
ಈಗ ಬನ್ನಿ ಫಸ್ಟ್ ಸ್ಲೈಡ್ನ ಓಪನ್ ಮಾಡೋಣ, ಸ್ಲೈಡ್ ಶೋ ಕೊಡು. ಸೊ ಈಗ ನಾನು ಮೌಸ್ನ ಕ್ಲಿಕ್ ಮಾಡ್ತಾ ಇಲ್ಲ, ನೋಡೋಣ. ಎಸ್, ಅದೇ ಬಂತಾ ಇದೆ. ಸೊ ನಾನೀಗ ಮೌಸಿಂದ ದೂರ ಇದ್ದೀನಿ ನೋಡಿ, ಆ ಎಫೆಕ್ಟ್ ಆಟೋಮೆಟಿಕ್ ಆಗಿ ಬರ್ತಾ ಇದೆ ಅಲ್ವಾ. ಸೊ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ನೀವು ಮೊದಲೇ ಡಿಸೈಡ್ ಮಾಡಿರಬೇಕು. ಯಾಕೆಂದರೆ ಈಗ ಇದು ಒಂದು ಸ್ಲೈಡ್ ಓಪನ್ ಆಗಿದೆ ಅಂದರೆ ಇದರಲ್ಲಿರುವಂಥ ಇನ್ಫಾರ್ಮೇಷನ್ ಎಲ್ಲ ನೀವು ಕೂತ್ಕೊಂಡಿರೋರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಲ್ವಾ, ಏನೇನಿದೆ ಏನೇನು ಇಲ್ಲ ಅನ್ನೋದನ್ನು. ರೈಟ್, ಥ್ಯಾಂಕ್ ಯು. ಸೊ ದಿಸ್ ಇಸ್ ಅಬೌಟ್ ಟ್ರಾನ್ಸಿಷನ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಇದರಲ್ಲಿ ಮತ್ತೊಂದು ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಸೇಮ್ ಎಫೆಕ್ಟ್ ಸೇಮ್ ಟೈಮ್ನ ಎಲ್ಲದಕ್ಕೂ ಅಪ್ಲೈ ಮಾಡಬಹುದು. ಹೇಗೆ ಅಂದರೆ, ಯಾವುದಾದ್ರೂ ಒಂದು ಎಫೆಕ್ಟ್ನ ಫಸ್ಟು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದಿದು ಸ್ವಿಚ್. ಓಕೆ, ಸ್ವಿಚ್ ತಗೊಂಡಿದ್ದೀನಿ. ನಾನಿಲ್ಲಿ ಆಫ್ಟರ್ ಅನ್ನೋದು ಕ್ಲಿಕ್ ಮಾಡಿದ್ದೀನಿ. ಓಕೆ, ಫಸ್ಟ್ ನಂಬರ್ ಈಸ್ ಒಂದು ಟ್ರಾನ್ಸಿಷನ್ ಎಫೆಕ್ಟ್ನ ಚೂಸ್ ಮಾಡಿ, ಆಮೇಲೆ ಟೈಮ್ನ ಸೆಟ್ ಮಾಡಿ 1 ಸೆಕೆಂಡ್. ಆನ್ ಮೌಸ್ ಕ್ಲಿಕ್ನ ತೆಗೆದುಬಿಡಿ. ಇದರ ಎಫೆಕ್ಟ್ನ ಡ್ಯೂರೇಷನ್ ಎಷ್ಟು ಡಿಸೈಡ್ ಮಾಡಿ. ಎಫೆಕ್ಟ್ ಡ್ಯೂರೇಷನ್ ನಾನು ಹೇಳ್ಕೊಟ್ಟಿದ್ದೆ ಆಗಲೇ. ತಗೊಂಡು ಅಪ್ಲೈ ಟು ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನೀವು ಇದುವರೆಗೂ ಏನೇನು ಸೆಟ್ಟಿಂಗ್ಸ್ ಮಾಡಿದ್ರಿ ಈ ಒಂದು ಟ್ರಾನ್ಸಿಷನ್ ಟ್ಯಾಬ್ನಲ್ಲಿ ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಇದೇ ಎಫೆಕ್ಟ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಈ ಟೈಮಿಂಗ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಈ ಡ್ಯೂರೇಷನ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಈಗ ನೋಡಿ ತೋರಿಸ್ತೀನಿ ನೋಡಿ, ಸೇಮ್ ಎಫೆಕ್ಟ್ ಸೇಮ್ ಟೈಮ್ ಎಲ್ಲದಕ್ಕೂ ಅಪ್ಲೈ ಆಗ್ಬಿಡ್ತೀಗ. ರೈಟ್, ಆಟೋಮೆಟಿಕ್ಕಾಗಿ ಬರ್ತಿದೆ, ನಾನೇನೂ ಮಾಡ್ತಾ ಇಲ್ಲ. ನೀವು ಟೈಮ್ ಇನ್ನೂ ಜಾಸ್ತಿ ಕೊಡಿ, ಅಷ್ಟು ಟೈಮ್ ಆದಮೇಲೆ ನಿಮಗೆ ಟ್ರಾನ್ಸಿಷನ್ ಅಪ್ಲೈ ಅಂದರೆ ಟ್ರಾನ್ಸಿಷನ್ ಆಗುತ್ತೆ. ಓಕೆ, ಎಂಡ್ ಶೋ ಗೊತ್ತಾಯ್ತಲ್ಲ. ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ಅಬೌಟ್ ಟ್ರಾನ್ಸಿಷನ್. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, ಬಟ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆ, ಈಗ ನಾವು ಆ್ಯನಿಮೇಷನ್ಸ್ಗೆ ಹೋಗೋಣ. ಸೊ ವಾಟ್ ಇಸ್ ದಿಸ್ ಆ್ಯನಿಮೇಷನ್? ಸೊ ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2010. ಇಲ್ಲಿರುವಂತಹ ಆಪ್ಷನ್ಗಳು 2007ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಬಹುದು ಅಷ್ಟೇ. ಬಟ್ ನೀವು ನೇಮ್ಸ್ನ ನೆನ್ಪಿಟ್ಕೊಳ್ಳಿ, ಹೆಸರು ನಾನೇನೇನು ನೇಮಿಂಗ್ ಕನ್ವೆನ್ಷನ್ಸ್ನ ಯೂಸ್ ಮಾಡ್ತೀವಿ ಅದು ನೆನ್ಪಿಟ್ಕೊಳ್ಳಿ. ಟ್ರಾನ್ಸಿಷನ್ಸ್ ಅಂತ ಹೇಳ್ತಾ ಇದ್ದೀನಿ, ಡ್ಯೂರೇಷನ್ ಅಂತ ಹೇಳ್ತಿದ್ದೀನಿ. ಸೊ ಆ ಒಂದು ಹೆಸರು ಎಲ್ಲಿದೆ ಅನ್ನೋದನ್ನು ನೀವು ಹೋಗಿ ಹುಡುಕ್ಬೇಕಾಗುತ್ತೆ. ಸ್ವಲ್ಪ ಗ್ರಾಫಿಕ್ಸ್ ಚೇಂಜ್ ಇರುತ್ತೆ ಅಷ್ಟೇ. 2007ಗೂ 2010ಗೂ ನೀವು ಇದು ಕಲ್ತ್ಕೊಂಡ್ರೆ 2013, 2016 ಎಲ್ಲವೂ ಕೂಡ ತುಂಬ ಈಸಿ ಆಗುತ್ತೆ. ಆದ್ದರಿಂದ ನಾನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2010ನಲ್ಲಿ ಹೇಳ್ಕೊಡ್ತಿದ್ದೀನಿ. ಈಗ ಆ್ಯನಿಮೇಷನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಟ್ರಾನ್ಸಿಷನ್ ಅಂದರೆ ಒಂದು ಸ್ಲೈಡ್ಗೂ ಮತ್ತೊಂದು ಸ್ಲೈಡ್ಗೂ ಚೇಂಜ್ ಆಗೋವಾಗ ಕೊಡುವಂಥ ಎಫೆಕ್ಟ್ ಅಲ್ವಾ. ಆ್ಯನಿಮೇಷನ್ಸ್ ಅಂದರೆ ಸ್ಲೈಡ್ನ ಒಳಗಡೆ ಇರುವಂತಹ ಎಲಿಮೆಂಟ್ಸ್ಗಳಿಗೆ, ಐಟಮ್ಸ್ಗಳಿಗೆ ಕೊಡುವಂತಹ ಎಫೆಕ್ಟ್. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಲೈಡ್ನಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ, ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಇದೆ. ಈ ಟೆಕ್ಸ್ಟ್ ಬಾಕ್ಸ್ಗಳಿಗೆ ನಾವು ಎಫೆಕ್ಟ್ನ ಕೊಡಬಹುದು. ಇಲ್ಲಿ ತುಂಬ ಬುಲೆಟ್ ಲಿಸ್ಟ್ ಇದೆ ಅಲ್ವಾ, ಒಂದು 6-7 ಲೈನ್ಗಳಿದೆ, 3, 6, 8 ಲೈನ್ ಇದೆ. ಈ ಲೈನ್ಸ್ಗಳಿಗೆ, ಈ ಟೆಕ್ಸ್ಟ್ಗೆ, ಪ್ಯಾರಾಗ್ರಾಫ್ ಟೆಕ್ಸ್ಟ್ಗೆ ನಾವು ಎಫೆಕ್ಟ್ ಕೊಡಬಹುದು. ಅದನ್ನು ಆ್ಯನಿಮೇಷನ್ ಅಂತ ಕರಿತೀವಿ. ಇಮೇಜ್ಗಳಿಗೂ ಕೂಡ ಎಫೆಕ್ಟ್ ಕೊಡಬಹುದು. ಸೊ ಇದನ್ನು ನಾವು ಆ್ಯನಿಮೇಷನ್ ಅಂತ ಕರಿತೀವಿ. ಬನ್ನಿ ಫಸ್ಟಿಂದನೇ ಸ್ಟಾರ್ಟ್ ಮಾಡೋಣ. ನಾನೇನು ಮಾಡ್ತೀನಿ, ಇಲ್ಲಿರುವಂಥ ಟ್ರಾನ್ಸಿಷನ್ನ ತೆಗೆದುಬಿಡ್ತೀನಿ ನಾನು. ಓಕೆ, ಟ್ರಾನ್ಸಿಷನ್ನ ಕ್ಯಾನ್ಸಲ್ ಮಾಡೋದು ಹೇಗೆ? ಇಲ್ಲಿ ಬಂದು ನನ್ ಅಂತ ಇದೆ. ನೀವು ಪ್ರತಿಯೊಂದು ಸ್ಲೈಡ್ನ ಕ್ಲಿಕ್ ಮಾಡಿ ನನ್ ಅಂತ ಕೊಟ್ಟರೆ ಆ ಒಂದು ಸ್ಲೈಡ್ಗೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಅಥವಾ ನನ್ ಅಂತ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಕೊಟ್ಟರೆ ಪ್ರತಿಯೊಂದು ಸ್ಲೈಡಿಂದ ಎಫೆಕ್ಟ್ ಕ್ಯಾನ್ಸಲ್ ಆಗೋಗುತ್ತೆ. ನೋಡಿ, ಯಾವುದೇ ಎಫೆಕ್ಟ್ ಇಲ್ಲ. ಬಟ್ ನಾನು ಇದನ್ನು ತೆಗಿಬೇಕಲ್ವಾ. ಆನ್ ಮೌಸ್ ಕ್ಲಿಕ್ನ ತಗೊಂಡು ಆಫ್ಟರ್ನ ತೆಗಿಬೇಕು. ಈಗ ಅಪ್ಲೈ ಟು ಕೊಡ್ತೀನಿ, ಅಪ್ಲೈ ಟು ಆಲ್ ಕೊಡ್ತೀನಿ. ಅಂದರೆ ಈಗ ನಾನು ಮೌಸ್ ಕ್ಲಿಕ್ ಮಾಡಿದರೆ ಮಾತ್ರನೇ ಚೇಂಜ್ ಆಗುತ್ತೆ. ಬನ್ನಿ, ಈ ರೀತಿಯಾಗಿ ನಾವು ಟ್ರಾನ್ಸಿಷನ್ನ ಇಟ್ಕೊಂಡು ಆ್ಯನಿಮೇಷನ್ನ ಕಲಿಯೋಣ ಈಗ. ರೈಟ್, ಆ್ಯಂಡ್ ಆ್ಯನಿಮೇಷನ್ನಲ್ಲಿ 3 ಟೈಪ್ಸ್ ಇದೆ, ಇಲ್ಲಿ ನೋಡಬಹುದು. ಎಂಟ್ರಾನ್ಸ್ ಅಂತಿದೆ, ಗ್ರೀನ್ ಕಲರಲ್ಲಿ ಕಾಣೋದೆಲ್ಲ ಎಂಟ್ರೆನ್ಸ್ ಆ್ಯನಿಮೇಷನ್. ಮತ್ತು ಯೆಲ್ಲೋ ಕಲರಲ್ಲಿ ಕಾಣೋದು ಎಂಫಾಸಿಸ್ ಆ್ಯನಿಮೇಷನ್. ರೆಡ್ ಕಲರಲ್ಲಿ ಕಾಣೋದು ಎಕ್ಸಿಟ್ ಆ್ಯನಿಮೇಷನ್. ಎಂಟ್ರೆನ್ಸ್, ಎಂಫಾಸಿಸ್, ಎಕ್ಸಿಟ್. ಎಂಟ್ರೆನ್ಸ್ ಅಂದರೆ ಸ್ಲೈಡ್ನ ಒಳಗಡೆ ನೀವು ಸೆಲೆಕ್ಟ್ ಮಾಡಿರುವಂತಹ ಒಂದು ಐಟಮ್ ಏನಿದೆ, ಎಲಿಮೆಂಟ್ ಏನಿದೆ, ಅದು ಯಾವ ರೀತಿ ಎಂಟರ್ ಆಗಬೇಕು ಅನ್ನೋದನ್ನ ಎಂಟ್ರೆನ್ಸ್ ಎಫೆಕ್ಟ್ ಡಿಸೈಡ್ ಮಾಡುತ್ತೆ. ಎಂಫಾಸಿಸ್ ಅಂದರೆ ಸ್ಲೈಡ್ನಲ್ಲಿ ಎಂಟ್ರಿ ಅಥವಾ ಎಕ್ಸಿಟ್ ಇಲ್ಲದೇನೆ ಸ್ಟಿಲ್ ಆಗಿರುವಂಥ ಇಮೇಜ್ಗಳಿಗೆ ಯಾವ ರೀತಿ ಎಫೆಕ್ಟ್ ಬರಬೇಕು ಅನ್ನೋದನ್ನ ಎಂಫಾಸಿಸ್ ಹೇಳುತ್ತೆ. ಎಕ್ಸಿಟ್ ಅಂದರೆ ಸ್ಲೈಡ್ನಲ್ಲಿರುವಂತಹ ಎಲಿಮೆಂಟ್ಸ್ ಅಥವಾ ಐಟಮ್ಸ್ ಸ್ಲೈಡ್ನಿಂದ ಹೇಗೆ ಹೊರಗೆ ಹೋಗ್ಬೇಕು ಅನ್ನೋದನ್ನ ಎಕ್ಸಿಟ್ ಎಫೆಕ್ಟ್ ಹೇಳುತ್ತೆ. ಫಸ್ಟ್ ಇದಕ್ಕೆ ನಾವು ಎಂಟ್ರೆನ್ಸ್ ಆ್ಯಡ್ ಮಾಡೋಣ. ಎಂಟ್ರೆನ್ಸ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿರುವಂತಹ ಆ್ಯನಿಮೇಷನ್ಸ್ ಟ್ಯಾಬ್ನ ಎಕ್ಸ್ಪ್ಯಾಂಡ್ ಮಾಡಿ. ನೋಡಿ, ಎಂಟ್ರೆನ್ಸ್ ಇದೆ, ಎಂಫಾಸಿಸ್ ಇದೆ, ಎಕ್ಸಿಟ್ 3 ಇದೆ ಇಲ್ಲಿ. ಸೊ ನಾನು ಫಸ್ಟ್ ತಗೊಳ್ತೀನಿ ಫ್ಲೈ ಇನ್ ಅಂತ ಕ್ಲಿಕ್ ಮಾಡ್ತೀನಿ. ಇದನ್ನು
ಸೊ ಕ್ಲಿಕ್ ಮಾಡಿದ್ರೆ ನನಗೆ ಪ್ರಿವ್ಯೂ ಕಾಣಿಸ್ಲಿಲ್ಲ. ಪ್ರಿವ್ಯೂ ನೋಡಬಹುದು ನೀವು ಇಲ್ಲಿ ನೋಡಿ, ಇಲ್ಲಿರುವಂಥ ಸ್ಮಾಲ್ ಟ್ರಯಾಂಗಲ್ ಕ್ಲಿಕ್ ಮಾಡಿ ಆಟೋ ಪ್ರಿವ್ಯೂ ಅನ್ನೋದನ್ನು ತಗೊಳ್ಳಿ. ಆಟೋ ಪ್ರಿವ್ಯೂ ಅಂತ ತಗೊಂಡ್ರೆ ನಾವು ಎಫೆಕ್ಟ್ನ ಅಪ್ಲೈ ಮಾಡಿದ ತಕ್ಷಣ ನಮಗೆ ತೋರಿಸುತ್ತೆ ಈ ರೀತಿ ನಿಮ್ಮ ಎಫೆಕ್ಟ್ ಬರುತ್ತೆ ಅಂತ, ರೈಟ್. ಸೊ ನೋಡಿ, ಒಂದು ಕೊಟ್ಟು ಇನ್ನೊಂದನ್ನ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ ಹಳೆ ಎಫೆಕ್ಟ್. ಯಾವುದಾದ್ರೂ ಒಂದು ನೀವು ಮಾತ್ರ ಕೊಡ್ಬೋದು. ಗ್ರೀನ್ ಕಲರಲ್ಲಿ ಯಾವ್ಯಾವ್ದು ಕಾಣಿಸ್ತಿದೆ ಅದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಮಾತ್ರ ಈ ಒಂದು ಸ್ಲೈಡ್ಗೆ ಈ ಒಂದು ಎಲಿಮೆಂಟ್ಗೆ ಅಪ್ಲೈ ಮಾಡಬಹುದು. ನಾನೀಗ ಫ್ಲೈನ್ ಅಂತ ಕೊಟ್ಟೆ, ಈ ರೀತಿ ಬರುತ್ತೆ. ಈಗ ಇದಕ್ಕೆ ಕೊಡೋಣ, ಎರಡನೇ ಒಂದು ಟೆಕ್ಸ್ಟ್ ಬಾಕ್ಸ್ಗೆ ಕೊಡೋಣ. ಇದಕ್ಕೆ ವೀಲ್ ಕೊಡ್ತೀನಿ. ವೀಲ್ ಅಂದರೆ ನೋಡಿ ಈ ರೀತಿ ಕಾಣುತ್ತೆ. ಆ್ಯಂಡ್ ಇದರಲ್ಲಿ ನೋಡಿ ತುಂಬ ಡಿಫ್ರೆಂಟ್ ಸ್ಟೈಲ್ಸ್ ಇದೆ, ನೀವು ಇದನ್ನ ಕೂಡ ಚೂಸ್ ಮಾಡ್ಬೋದು. ಆ್ಯಂಡ್ ಇದು ತಗೊಂಡ ತಕ್ಷಣ ನೋಡಿ ಇಲ್ಲಿ ನಂಬರ್ 1 ಅಂತ ಬಂತು, ಇಲ್ಲಿ ನಂಬರ್ 2 ಅಂತ ಬಂತು. ಇದು ಆರ್ಡರ್ ಆಫ್ ಎಫೆಕ್ಟ್, ಅಂದರೆ ಫಸ್ಟ್ ಇದು ಬರುತ್ತೆ, ಸೆಕೆಂಡ್ ಇದು ಬರುತ್ತೆ, ರೈಟ್. ಈಗ ಸೆಕೆಂಡ್ ಸ್ಲೈಡ್ಗೆ ಹೋಗೋಣ. ಸೆಕೆಂಡ್ ಸ್ಲೈಡ್ನಲ್ಲಿ ಈ ಒಂದು ಹೆಡ್ಡಿಂಗ್ಗೆ ನಾನೊಂದು ಎಫೆಕ್ಟ್ ಕೊಡ್ತೀನಿ. ಎಂಟ್ರೆನ್ಸ್ ಕೊಡ್ತಾ ಇದ್ದೀನಿ, ಈಗ ಎಕ್ಸಿಟ್ ಆಮೇಲೆ ಹೇಳ್ಕೊಡ್ತೀನಿ ನಾನು ಫಸ್ಟ್. ಓಕೆ, ಝೂಮ್ ಕೊಡ್ತೀನಿ ನನಗೆ. ಝೂಮ್ ಅಂದರೆ ಈ ರೀತಿ. ಆ್ಯಂಡ್ ಇಲ್ಲಿರುವಂತಹ ಲಿಸ್ಟ್ಗೆ ಒಂದು ಎಫೆಕ್ಟ್ ಕೊಡ್ತೀನಿ. ಸೊ ಲಿಸ್ಟ್ಗೆ ನಾನೊಂದು ಎಫೆಕ್ಟ್ ಕೊಡ್ತೀನಿ, ಯಾವುದಂದರೆ ರ್ಯಾಂಡಮ್ ಬಾರ್ಸ್ಗಳು. ಓಕೆ, ನಾನು ಲಿಸ್ಟ್ಗೆ ಎಫೆಕ್ಟ್ ಕೊಟ್ಟರೆ ನೋಡಿ ಎಲ್ಲದಕ್ಕೂ 2 ಬಂತು, ಅಂದರೆ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ಸೊ ಒಂದ್ಸರಿ ಪ್ರಿವ್ಯೂ ನೋಡೋಣ ಫಸ್ಟಿಂದ. ಅಂದರೆ ನಾನು ಮೌಸ್ ಕ್ಲಿಕ್ ಮಾಡಿದರೆ ಮಾತ್ರನೇ ಎಫೆಕ್ಟ್ ಬರುತ್ತೆ, ಯಾಕೆಂದರೆ ನಾನಲ್ಲಿ ಆನ್ ಮೌಸ್ ಕ್ಲಿಕ್ನ ಕ್ಯಾನ್ಸಲ್ ಮಾಡಿಲ್ಲ. ಆದ್ದರಿಂದ ನಾನೀಗ ಮೌಸ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಆದ್ದರಿಂದ ಆ ಒಂದು ಎಫೆಕ್ಟ್ ಅಪ್ಲೈ ಆಗ್ತಿದೆ ನೋಡಿ. ಈಗ ಟ್ರಾನ್ಸಿಷನ್ ಬರ್ತಾ ಇಲ್ಲ, ಸ್ಲೈಡ್ನ ಒಳಗಡೆ ಇರುವಂಥ ಎಲಿಮೆಂಟ್ಸ್ಗೆ ಎಫೆಕ್ಟ್ ಬರ್ತಾ ಇದೆ ನೋಡಿ ಈ ರೀತಿಯಾಗಿ. ಸೊ ಇವೆಲ್ಲ ಒಂದಾದ್ಮೇಲೆ ಒಂದು ಬರಬೇಕು ಅಂದರೆ ನೀವು ಎಫೆಕ್ಟ್ ಕೊಟ್ಟ ತಕ್ಷಣ ಇಲ್ಲಿಗೆ ಬನ್ನಿ. ಇಲ್ಲಿ ಅಂದರೆ ಆನಿಮೇಷನ್ ಪೇನ್ ಅಂತ ಇರುತ್ತೆ ನೋಡಿ, ಈ ಆನಿಮೇಷನ್ ಪೇನ್ನ ಕ್ಲಿಕ್ ಮಾಡಿ. ಆಗ ನಾವು ಇದಕ್ಕೆ ಯಾವ್ಯಾವ ಎಫೆಕ್ಟ್ ಕೊಟ್ಟಿದ್ದೀವಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬಂದು ಸ್ಟಾರ್ಟ್ ಆನ್ ಕ್ಲಿಕ್ ಅನ್ನೋದನ್ನು ಕ್ಲಿಕ್ ಮಾಡಿ, ಕ್ಲೋಸ್ ಮಾಡಿಬಿಡಿ. ಈಗ ನೀವು ನೋಡಿ ಒಂದು ಕ್ಲಿಕ್ಗೆ ಒಂದು ಲೈನ್ ಬರುತ್ತೆ ಅಷ್ಟೇ ನೋಡಿ, ಅಲ್ವಾ? ಈ ರೀತಿಯಾಗಿ ಎಂಟ್ರೆನ್ಸ್ ಎಫೆಕ್ಟ್ನ ಕೊಡಬಹುದು. ಆನಿಮೇಷನ್ ಪೇನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಓಪನ್ ಆಗುತ್ತೆ, ಅಂದರೆ ನಾವು ಯಾವ್ಯಾವುದಕ್ಕೆ ಯಾವ್ಯಾವ ಆನಿಮೇಷನ್ ಕೊಟ್ಟಿದ್ದೀವಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ನನಗೆ ಇದಕ್ಕೆ ಬೇಡ ಅಂದರೆ ಬಿಟ್ಬಿಡಿ. ಓಕೆ, ಸೆಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಅದಕ್ಕೆ ಕೊಡೋದೇ ಇಲ್ಲ ನಾನು. ಎಫೆಕ್ಟ್ ಯಾವುದೂ ಬೇಡ ನನಗೆ ಅದಕ್ಕೆ ಅಂದರೆ ಅದನ್ನು ಬಿಟ್ಬಿಡ್ಬೋದು ನಾವು. ವೀಲ್ ಅಥವಾ ನಾನು ಇದಕ್ಕೆ ಸ್ವಿಲ್ ಅಂತ ಕೊಡೋಣ. ಓಕೆ, ಈ ರೀತಿ ಬರುತ್ತೆ. ಓಕೆ, ನೆಕ್ಸ್ಟ್ ಇಮೇಜ್ಗೆ ಕೊಡ್ತೀನಿ ನೋಡಿ. ಇಲ್ಲಿ ಇಮೇಜ್ಗೆ ತುಂಬ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಆ್ಯಂಡ್ ಈಗ ನಾನು ಎಂಟ್ರೆನ್ಸ್ ಕೊಡೋದಿಲ್ಲ, ಈ ಇಮೇಜ್ಗಳಿಗೆ ಎಂಫಾಸಿಸ್ ಕೊಡ್ತೀನಿ. ಎಂಫಾಸಿಸ್ ಕೊಟ್ಟಾಗ ಏನಾಗುತ್ತೆ ನೋಡೋಣ. ಓಕೆ, ಇದಕ್ಕೆ ವೀಲ್ ಕೊಡ್ತೀನಿ. ವೀಲಲ್ಲಿ ಮತ್ತೆ ಸ್ಟೈಲ್ಸ್ ಇದೆ ನೋಡಿ, 8 ಸ್ಪೋಕ್ಸ್ ಅಂತಿದೆ. 8 ಸ್ಪೋಕ್ಸ್ ಅಂದರೆ ನೋಡಿ 8 ಲೈನ್ಸ್ ಬರುತ್ತೆ ಈ ರೀತಿಯಾಗಿ. ಆ್ಯಂಡ್ ನಾನು ಇದಕ್ಕೆ ಕೊಡ್ತೀನಿ ಫಿಲ್ ಕಲರ್ ಅಂತ. ಓಕೆನೋ, ಇದು ಟೆಕ್ಸ್ಟ್ಗೆ ಮಾತ್ರ ಕೊಡ್ಬೋದು, ಬೇರೆದು ಕೊಡೋಣ. ಗ್ರೋ ಶ್ರಿಂಕ್ ಕೊಡ್ತೀನಿ. ಓಕೆ, ನೋಡಿ ಈ ರೀತಿ ಕಾಣುತ್ತೆ. ಇದನ್ನೇ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಸೊ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಇದು ಮಾತ್ರ ಎಂಟ್ರೆನ್ಸ್ ಆಯ್ತಲ್ವಾ? ಅಂದರೆ ನಾನು ಅದಕ್ಕೆ ಮಾತ್ರ ಎಂಟ್ರೆನ್ಸ್ ಕೊಟ್ಟಿದ್ದೀನಿ ಅನಿಸುತ್ತೆ. ಎಸ್, ನೋಡಿ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆ. ಈ ಎರಡಕ್ಕೂ ಎಲ್ಲೋ ಇದೆ, ಅಂದರೆ ಇವೆರಡಕ್ಕೂ ಎಂಫಾಸಿಸ್ ಕೊಟ್ಟಿದ್ದೀನಿ. ಎಂಫಾಸಿಸ್ ಅಂದರೆ ಎಂಟ್ರಿ ಆಗೋದಿಲ್ಲ, ಬರೀ ಇರೋ ಕಡೆನೇ ಎಫೆಕ್ಟ್ ಅಪ್ಲೈ ಆಗುತ್ತೆ. ಬಟ್ ನಾನು ಇದಕ್ಕೆ ಏನು ಕೊಟ್ಬಿಟ್ಟಿದ್ದೀನಿ, ಎಂಟ್ರೆನ್ಸ್ ಕೊಟ್ಟಿದ್ದೀನಿ. ಸೊ ಎಂಟ್ರೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಕೊಟ್ಟರೆ ಎಫೆಕ್ಟ್ ರಿಮೂವ್ ಆಗುತ್ತೆ. ಇದೇ ರೀತಿ ನೀವು ಯಾವುದೇ ಎಫೆಕ್ಟ್ನ ಬೇಕಿದ್ರೂ ರಿಮೂವ್ ಮಾಡಬಹುದು. ಸೊ ನಾನು ಇಲ್ಲಿ ಓಪನ್ ಮಾಡಿ ಮತ್ತೆ ಇದಕ್ಕೂ ಕೂಡ ನಾನು ಎಂಫಾಸಿಸ್ನೇ ಅಪ್ಲೈ ಮಾಡ್ತೀನಿ. ಓಕೆ, ಇದು ಎಂಫಾಸಿಸ್ ಎಫೆಕ್ಟ್. ನೋಡಿ ಇಲ್ಲಿ ಯಾವ್ಯಾವುದಕ್ಕೆ ನಂಬರಿಂಗ್ ಇದೆ. ಇದಕ್ಕೆ 1 ಇದೆ, ಇದಕ್ಕೆ 2 ಇದೆ, ಇದಕ್ಕೆ 3 ಇದೆ. ಅಂದರೆ ಇದು ಫಸ್ಟ್ ಇದು ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ. ನನಗೆ ಫಸ್ಟೇ ಇದು ಬಂದ್ಬಿಡ್ಲಿ ಅಂದರೆ ಈ 3ನ ನೀವು ಮೇಲೆ ಹಾಕಬೇಕು. ಇಲ್ಲಿ ನೋಡಿ 3 ಇಲ್ಲಿದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿಟ್ಕೊಂಡು ಮೇಲ್ಗಡೆ ತೊಗೊಂಡೋಗ್ಬಿಡಿ. ಈಗ ಪಿಕ್ಚರ್ 5 ಅನ್ನೋದು ಟಾಪ್ ಹೋಯ್ತು, ಅಂದರೆ ಈಗ ಇದು ಫಸ್ಟ್ ಬರುತ್ತೆ. ಓಕೆ, ಟ್ರೈ ಮಾಡಿ ನೋಡೋಣ. ನೋಡಿ ಕ್ಲಿಕ್ ಮಾಡಿದ್ರೆ ಬರುತ್ತೆ ಅಷ್ಟೇ. ಇದು ಸೆಕೆಂಡ್ ಆ್ಯಂಡ್ ಇದು ಥರ್ಡ್. ಓಕೆ, ಎಂಡ್ ಶೋ. ಇದೇ ರೀತಿ ನೀವೆಲ್ಲದಕ್ಕೂ ಕೊಡ್ತಾ ಹೋಗಬಹುದು, ರೈಟ್. ಈಗ ಇದಕ್ಕೆ ನಾನು ಎಕ್ಸಿಟ್ ಕೊಟ್ಟು ತೋರಿಸ್ತೀನಿ ನಿಮಗೆ, ಎಕ್ಸಿಟ್ ಯಾವ ರೀತಿ ಇರುತ್ತೆ ಅಂತ. ಎಕ್ಸಿಟ್ ಕೊಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿದೆ ನೋಡಿ ಫ್ಲೈ ಔಟ್ ಅಂತಿದೆ, ಕ್ಲಿಕ್ ಮಾಡಿದೆ, ರೈಟ್. ಆ್ಯಂಡ್ ಇಲ್ಲಿ ನೋಡಿ ಇದಕ್ಕೊಂದು ಎಂಟ್ರೆನ್ಸ್ ಇದೆ, ಇದಕ್ಕೊಂದು ಎಕ್ಸಿಟ್ ಇದೆ. ಚೆಕ್ ಮಾಡೋಣ. ಓಕೆ, ನಾನು ಇದಕ್ಕೆ ಕ್ಯಾನ್ಸಲ್ ಮಾಡಿದ್ದೀನಾ? ಸೊ ಫಸ್ಟ್ ರಿಮೂವ್ ಮಾಡಿಬಿಡ್ತೀನಿ. ರಿಮೂವ್ ಮಾಡಿ ನಿಮಗೆ ಫಸ್ಟಿಂದ ತೋರಿಸ್ತೀನಿ, ರೈಟ್. ಓಕೆ, ಇದಕ್ಕೀಗ ಯಾವುದೇ ಎಫೆಕ್ಟ್ ಇಲ್ಲ, ಆಯಿತಾ. ಸೊ ಫಸ್ಟ್ ಇದಕ್ಕೆ ನಾನು ಎಂಟ್ರೆನ್ಸ್ ಎಫೆಕ್ಟ್ ಕೊಡ್ತೀನಿ, ಫ್ಲೈ ಇನ್. ಓಕೆ, ಎಂಟ್ರೆನ್ಸ್ ಕೊಟ್ಟಾಯಿತು. ಈಗ ಇದಕ್ಕೆ ಇದನ್ನು ಎಂಟ್ರೆನ್ಸ್ ಮಾಡಿಸ್ಬಿಡ್ತೀನಿ.
ಓಕೆ, ಎರಡನ್ನೂ ಫಸ್ಟ್ ಎಂಟ್ರೆನ್ಸ್ ಮಾಡಿಬಿಡೋಣ. ಓಕೆ, ಇದಕ್ಕೂ ಫ್ಲೈ ಆಯಿತು. ಈಗ ನೋಡಿ 1 ಅಂತ ಬಂತು, 2 ಅಂತ ಬಂತು ಗ್ರೀನ್ ಕಲರಲ್ಲಿ, ಅಂದರೆ ಎರಡಕ್ಕೂ ಎಂಟ್ರೆನ್ಸ್ ಎಫೆಕ್ಟ್ ಇದೆ. ಈಗ ಇದಕ್ಕೆ ಎಕ್ಸಿಟ್ ಕೊಡ್ತೀನಿ ನಾನು. ಇದನ್ನು ಸೆಲೆಕ್ಟ್ ಮಾಡಿ ನೀವು ಎಫೆಕ್ಟ್ನ ಅಪ್ಲೈ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿದೆ ಫ್ಲೈ ಔಟ್. ಓಕೆ, ಈಗ ಇದನ್ನು ತಗೊಳ್ತೀನಿ. ಓಕೆ, ಸೊ ನಾವು ಎಕ್ಸಿಟ್ನ ಅಪ್ಲೈ ಮಾಡಿದ ತಕ್ಷಣ ಎಂಟ್ರೆನ್ಸ್ ಕಾಣಿಸ್ತಾ ಇಲ್ಲ ಅಲ್ವಾ, ಎಂಟ್ರೆನ್ಸ್ ಕ್ಯಾನ್ಸಲ್ ಆಗ್ತಿದೆ, ಎಕ್ಸಿಟ್ ಬರ್ತಾ ಇದೆ. ಸೊ ನಾನು ಇದನ್ನು ಡಿಲೀಟ್ ಮಾಡಿ ಫಸ್ಟಿಂದ ಹಾಕ್ತೀನಿ. ಸೊ ನಾವು ಇಲ್ಲಿಂದ ಕೊಡೋಕ್ಕಾಗೋದಿಲ್ಲ, ಆ್ಯಡ್ ಆ್ಯನಿಮೇಷನ್ಗೆ ಹೋಗಿ ಕೊಡಬೇಕು. ಆ್ಯಡ್ ಅಂದರೆ ಇರೋಂಥ ಆ್ಯನಿಮೇಷನ್ಗೆ ಎಕ್ಸ್ಟ್ರಾ ಆ್ಯನಿಮೇಷನ್ ಆ್ಯಡ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಎಂಟ್ರೆನ್ಸ್ ಒಂದು ಕೊಟ್ರಿ, ಇದಕ್ಕೊಂದು ಎಂಟ್ರೆನ್ಸ್ ಕೊಟ್ರಿ ಅಲ್ವಾ. ಈಗ ಎರಡಕ್ಕೆ ಎಂಟ್ರೆನ್ಸ್ ಈಗ ಇದೆ, ಇದಕ್ಕೊಂದು ಎಂಟ್ರೆನ್ಸ್ ಇದೆ, ಇದಕ್ಕೊಂದು ಎಂಟ್ರೆನ್ಸ್ ಇದೆ. ಈಗ ಎಕ್ಸಿಟ್ ಆ್ಯಡ್ ಮಾಡಬೇಕು ಅಂದರೆ ನಾನು ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ತಗೋಬಾರ್ದು, ಇಲ್ಲಿ ತಗೊಂಡ್ರೆ ರೀಪ್ಲೇಸ್ ಆಗೋಗುತ್ತೆ. ಆ್ಯಡ್ ಆ್ಯನಿಮೇಷನ್ಗೆ ಹೋಗಬೇಕು, ಇಲ್ಲಿ ಬಂದು ಇಲ್ಲೂ ಅದೇ ಇರುತ್ತೆ, ಬಟ್ ಇಲ್ಲಿಂದ ತಗೋಬೇಕು. ಓಕೆ, ಸೊ ನಾನೀಗ ತಗೊಳ್ತೀನಿ, ಕ್ಲಿಕ್ ಮಾಡಬೇಕು. ಯಸ್, ಈಗ ಇಲ್ಲಿ ನೋಡಿ 2 ಗ್ರೀನ್ ಇದೆ, ನಂತರ ಒಂದು ರೆಡ್ ಬಂತು. ಈಗ ಇದಕ್ಕೂ ನಾನು ಅಪ್ಲೈ ಮಾಡಿಬಿಡ್ತೀನಿ. ಆ್ಯಡ್ ಆ್ಯನಿಮೇಷನ್ಗೆ ಹೋಗಿ ತಗೊಂಡೆ ನೋಡಿ, ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ಆಯಿತು, ಇದು ಎಂಟ್ರೆನ್ಸ್ ಆಯಿತು, ಎಕ್ಸಿಟ್ ಆಯಿತು, ಇದು ಎಕ್ಸಿಟ್ ಆಯಿತು, ರೈಟ್. ನೆಕ್ಸ್ಟ್ ಸ್ಲೈಡ್ ಬಂತು. ಈಗ ಇವೆಲ್ಲನೂ ಕಾಣಿಸ್ತಿದೆ ಅಲ್ವಾ. ಈಗ ಇದಕ್ಕೆ ಎಕ್ಸಿಟ್ ಆ್ಯಡ್ ಮಾಡೋಣ. ಎಲ್ಲಿಗೆ ಹೋಗಬೇಕು? ಆ್ಯಡ್ ಆ್ಯನಿಮೇಷನ್ಗೆ ಹೋಗಿ ಇಲ್ಲಿ ಬಂದು ಎಕ್ಸಿಟ್ ತಗೋಬೇಕು. ಬೌನ್ಸ್ ಕೊಟ್ಟೆ. ಓಕೆ, ಈ ರೀತಿಯಾಗಿ ಎಕ್ಸಿಟ್ ಆಗುತ್ತೆ. ಈಗ ಇದಕ್ಕೂ ಕೂಡ ಎಕ್ಸಿಟ್ ಆ್ಯಡ್ ಮಾಡೋಣ. ಎಲ್ಲದಕ್ಕೂ ಒಂದೇ ಸರಿ ನಾನು ಎಕ್ಸಿಟ್ ಮಾಡಿಬಿಡ್ತೀನಿ. ಝೂಮ್. ಓಕೆ, ಚೆಕ್ ಮಾಡೋಣ ಇದನ್ನು. ಫಸ್ಟ್ ಸ್ಲೈಡಿಂದನೇ ಬರೋಣ. ಎಂಟ್ರೆನ್ಸ್, ಎಂಟ್ರೆನ್ಸ್, ಎಕ್ಸಿಟ್, ಎಕ್ಸಿಟ್. ನಾನು ಮೌಸ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಂಟ್ರೆನ್ಸ್, ಎಂಟ್ರೆನ್ಸ್, ಎಂಟ್ರೆನ್ಸ್. ಓಕೆ, ಎಕ್ಸಿಟ್, ಎಕ್ಸಿಟ್. ಓಕೆ, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಸೊ ವಿಡಿಯೋ ರಿವೈಂಡ್ ಮಾಡಿ ನೋಡಿ, ಇನ್ನೊಂದ್ಸರಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ಸ್ ಮಾಡಿ, ನಾನು ನಿಮಗೆ ಯಾವುದೇ ಒಂದು ಕಾಮೆಂಟ್ಸ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ರೈಟ್? ಸೊ ಆ್ಯಂಡ್ ಇಲ್ಲಿ ಡ್ಯೂರೇಷನ್ ಇದೆ, ಡ್ಯೂರೇಷನ್ ನಾವು ಎಷ್ಟು ಕೊಟ್ಟರೆ ಅಷ್ಟು ಬರುತ್ತೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡಿ. ಆಲ್ರೆಡಿ ನಾನು ಡ್ಯೂರೇಷನ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಟ್ರಾನ್ಸಿಷನ್ ಟ್ಯಾಬ್ನಲ್ಲಿ. ಆ್ಯಂಡ್ ಸ್ಲೈಡ್ ಶೋ ಇದೆ ಇಲ್ಲಿ ನೋಡಿ. ಫ್ರಮ್ ಬಿಗಿನಿಂಗ್ ಕೊಟ್ಟರೆ ಫಸ್ಟ್ ನಾನು ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ಯಾವುದೋ ಮಧ್ಯದಲ್ಲಿ ಇಟ್ಟಿದ್ದೀವಿ. ಫ್ರಮ್ ಬಿಗಿನಿಂಗ್ ಕೊಟ್ಟರೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಫ್ರಮ್ ಕರೆಂಟ್ ಶೋ ಕೊಟ್ಟರೆ ಫ್ರಮ್ ಕರೆಂಟ್ ಸ್ಲೈಡ್ ಅಂತ ಕ್ಲಿಕ್ ಮಾಡಿದರೆ ಪ್ರೆಸೆಂಟ್ ಸ್ಲೈಡಿಂದ ನೀವು ಯಾವ ಸ್ಲೈಡ್ನ ಓಪನ್ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಓಕೆ. ಇನ್ನೊಂದು ನಾನು ನಿಮಗೆ ಹೇಳಬೇಕು. ಸೊ ನಾನೀಗ ಆ್ಯನಿಮೇಷನ್ ಅಪ್ಲೈ ಮಾಡಿದ್ದೀನಿ, ಟ್ರಾನ್ಸಿಷನ್ನ ಕೂಡ ಅಪ್ಲೈ ಮಾಡಿಬಿಡ್ತೀನಿ ಜೊತೆಗೆ, ಎರಡೂ ಬರಲಿ. ಆ್ಯಂಡ್ ಇದನ್ನು ಮಾಡಾಯಿತು. ಆ್ಯಂಡ್ ಈಗ ಆನ್ ಮೌಸ್ ಕ್ಲಿಕ್ನ ತೆಗೆದುಬಿಡ್ತೀನಿ, ಆಫ್ಟರ್ನ ಕೊಡ್ತೀನಿ, 1 ಸೆಕೆಂಡ್ ಕೊಟ್ಟು ಅಪ್ಲೈ ಟು ಆಲ್ ಕೊಡ್ತೀನಿ. ಈಗ ಆನ್ ಮೌಸ್ ಕ್ಲಿಕ್ ತೆಗೆದಿದ್ದಕ್ಕೆ ನಾವು ಆ್ಯನಿಮೇಷನ್ ಏನೇನು ಅಪ್ಲೈ ಮಾಡಿದ್ದೀವಿ ಅದು ಕೂಡ ಆನ್ ಮೌಸ್ ಕ್ಲಿಕ್ ಕ್ಯಾನ್ಸಲ್ ಆಗಿದೆ. ಅಂದರೆ ನಾವೀಗ ಯಾವುದೇ ಎಂಟ್ರೆನ್ಸ್ ಆ್ಯನಿಮೇಷನ್, ಎಕ್ಸಿಟ್ ಆ್ಯನಿಮೇಷನ್ ಹಾಕಿದ್ದೀವಲ್ಲ, ಸೊ ಅದು ಕೂಡ ಮೌಸ್ ಕ್ಲಿಕ್ ಇಲ್ದೇನೆ ಬಂದ್ಬಿಡುತ್ತೆ. ಯಾಕೆಂದರೆ ನಾವಿಲ್ಲಿ ಮೌಸ್ ಕ್ಲಿಕ್ನ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಜಸ್ಟ್ ವಾಚ್. ಬಂತು, ಎಂಟ್ರೆನ್ಸ್ ಆಯಿತು, ಎಕ್ಸಿಟ್ ಆಗ್ತಿದೆ. ನಾವು ಟೈಮಿಂಗ್ ಕೊಡಬೇಕಾಗಿತ್ತು. ನಾವು ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ಟೈಮ್ ಉಳ್ಕೊಳ್ಳುತ್ತದು. ಸೊ ನನಗೆ ಏನೂ ಮಾಡ್ತಿಲ್ಲ, ಆಟೋಮೆಟಿಕ್ಕಾಗಿ ಅದೇ ಬರ್ತಾ ಇದೆ. ಯಾಕೆಂದರೆ ನಾನು ಆನ್ ಮೌಸ್ ಕ್ಲಿಕ್ನ ಕ್ಯಾನ್ಸಲ್ ಮಾಡಿ ಆಟೋಮೆಟಿಕಲಿ ಆಫ್ಟರ್ನ ಕೊಟ್ಟಿದ್ದೀನಿ. ಆದ್ದರಿಂದ ನೋಡಿ ಎಲ್ಲ ಎಂಟ್ರೆನ್ಸ್ ಆಗ್ತಿದೆ, ರೈಟ್? ಫಸ್ಟ್ ನೀವು ಎಂಟ್ರೆನ್ಸ್ ಎಫೆಕ್ಟ್ನೆಲ್ಲ ಕೊಟ್ಟು ಆ್ಯನಿಮೇಷನ್ ಹತ್ರ ಬನ್ನಿ. ಓಕೆ, ಸಾರಿ, ಟ್ರಾನ್ಸಿಷನ್ ಹತ್ರ ಬನ್ನಿ. ಸೊ ನಾನೇನು ಮಾಡ್ತಾ ಇಲ್ಲ, ಎಲ್ಲ ಅದೇ ಆಟೋಮೆಟಿಕ್ಕಾಗಿ ಬರ್ತಿದೆ. ಸೊ ಇದಕ್ಕೆ ನಾನು ಎಂಫಾಸಿಸ್ ಕೊಟ್ಟಿದ್ದೆ, ಎಂಟ್ರೆನ್ಸ್ ಕೊಟ್ಟಿರಲಿಲ್ಲ, ರೈಟ್? ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಆ್ಯನಿಮೇಷನ್ಸ್ ಆ್ಯಂಡ್ ಟ್ರಾನ್ಸಿಷನ್ಸ್ ಮುಗಿದಿದೆ. ಸೊ ಇದಿಷ್ಟು ನೀವು ಕಲ್ತ್ಕೊಂಡ್ರೆ ಯಾವುದೇ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ನೀವು ಕ್ರಿಯೇಟ್ ಮಾಡ್ಬೋದು, ಎಷ್ಟೇ ಪ್ರೊಫೆಷ್ನಲ್ ಆಗಿ ಕೂಡ ಕ್ರಿಯೇಟ್ ಮಾಡಬಹುದು. ಸೊ ವಿಡಿಯೋನ ನೀವು ಅಗೈನ್ ಆ್ಯಂಡ್ ಅಗೈನ್ ನೋಡಿ, ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದ್ಸರಿ ನೋಡಿ, ಜಸ್ಟ್ ಪರ್ಫೆಕ್ಟ್ ಆಗೋವರೆಗೂ ನೋಡಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ ಸುಮ್ಮನೆ ಕೂತ್ಕೋಬೇಡಿ, ಬರೋದಿಲ್ಲ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರನೇ ನಿಮಗೆ ಬರೋದು, ರೈಟ್? ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಇದೆಲ್ಲರಿಗೂ ಕಲಿಬೇಕು ಅನ್ನೋ ಆಸೆ ಇದ್ದರೆ, ಎಲ್ಲರೂ ಕಲಿಬೇಕು ಅನ್ನೋ ಆಸೆ ಇದ್ದರೆ ನಾನು ಶೇರ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನೆಕ್ಸ್ಟ್ ಟೈಮ್ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.